ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಒಂದು ಡಿಸ್ಕ್ಲೇಮರ್ನ ಹಾಕ್ಬಿಡ್ತೀನಿ. ನಾನು ಈ ವಿಡಿಯೋದಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಏನಿದೆ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ನ ಏನು ಶೇರ್ ಮಾಡ್ತಾ ಇದ್ದೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನಗೆ ಈ ಫಿಟ್ನೆಸ್ ಜರ್ನಿ 1-2 ವರ್ಷದಲ್ಲ, ಸುಮಾರು ವರ್ಷಗಳಿಂದ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಒಂದೊಳ್ಳೆ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನನಗೆ ಯಾವುದು ಸಹಾಯ ಆಗಿದೆ, ನನಗೆ ಯಾವುದು ವರ್ಕ್ ಆಗಿದೆ, ಇವತ್ತಿಗೂ ನಾನು ಏನನ್ನು ಫಾಲೋ ಮಾಡ್ತಾ ಇದ್ದೀನಿ, ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮಾತ್ರ ಹೇಳ್ತಾ ಇರೋದು. ಸುಮಾರು ಜನಕ್ಕೆ ಇದು ಸರಿ ಇಲ್ಲ ಅಂತ ಅನಿಸೋವಂಥ ಎಕ್ಸ್ಪರ್ಟ್ಸ್ಗಳು ಈ ವಿಡಿಯೋನ ನೋಡ್ತಾ ಇರ್ಬೋದು. ಬಟ್ ನಾನು ಯಾವುದೇ ಎಕ್ಸ್ಪರ್ಟ್ ಅಲ್ಲ, ನಾನು ಇದರಲ್ಲಿ ಯಾವುದೇ ಸರ್ಟಿಫಿಕೇಟ್ನ ತೊಗೊಂಡಿಲ್ಲ, ಇದರಲ್ಲಿ ನನಗೆ ಯಾವುದೇ ಎಜುಕೇಷನ್ ಇಲ್ಲ. ಇದು ಬರೀ 100% ಎಕ್ಸ್ಪೀರಿಯನ್ಸಿಂದ ಬರ್ತಿರುವಂಥ ಒಂದು ವಿಡಿಯೋ ಅಷ್ಟೇ. ಸೊ ಬೇಸಿಕ್ಲಿ ನೀವೆಲ್ಲರೂ ಕೇಳ್ತಾ ಇದ್ದಿದ್ದು ಜರ್ನಿ ಹೇಳಿ ಅಂತ. ಮೊದಲನೇ ಪ್ರಶ್ನೆ ನಾನು ಅದನ್ನೇ ತಗೋತೀನಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಲಾಂಗ್. ಸೊ ನೀವು ಅದನ್ನು ಒಂಥರ ಪಾಡ್ಕಾಸ್ಟ್ ಥರನೇ ಟ್ರೀಟ್ ಮಾಡ್ಕೊಂಡ್ಬಿಡಿ, ಕೇಳಿಸ್ಕೊಂಡ್ಬಿಡಿ. ಸೊ ದಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತೀನಿ ನಾನು. ಬಿಕಾಸ್ ಐ ಫೀಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಮೊದಲನೇದಾಗಿ ನಿಮ್ಮ ಬಾಡಿ ಟೈಪ್, ನಿಮ್ಮ ಬಾಡಿ ಏನು, ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗಿದೆ, ಏನೇನು ಪ್ರಾಬ್ಲಮ್ಸ್ಗಳಿದೆ, ನಿಮ್ಮ ಗೋಲ್ ಏನು, ಇದೆಲ್ಲನೂ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಫಸ್ಟ್. ಸೊ ನಾನು ನನ್ನ ಜರ್ನಿಯನ್ನು ಶುರು ಮಾಡಿದ್ದು 2017, ಇಫ್ ಐ ಆಮ್ ನಾಟ್ ರಾಂಗ್. ಈಗ ನಾವು 2026 ನಾನು ಒಂದು ಫೋಟೋಶೂಟ್ ಮಾಡಿಸ್ತಾ ಇರ್ತೀನಿ. ಫೋಟೋಶೂಟ್ ಮಾಡಿಸ್ತಾ ಇರ್ತೀನಿ, 2ನೇದೋ 3ನೇದೋ ಕಾಸ್ಟ್ಯೂಮ್ ಚೇಂಜಲ್ಲಿ ನಂಗೆ ರಿಯಲೈಸ್ ಆಗುತ್ತೆ ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಆವಾಗ ನನಗೆ 26 ಇಯರ್ಸ್, 27 ನನಗೆ ಅನಿಸಿದ್ದು, ನನ್ನ ಅಕ್ಕ ಸೀರಿಯಲ್ ಮಾಡ್ತಾ ಇದ್ದೆ, ಆಗೆಲ್ಲ ಸೆಟಲೇ ಊಟ ಮಾಡ್ತಾ ಇದ್ದೆ, 3 ಹೊತ್ತು ಸೆಟಲೇ ತಿಂತಾ ಇದ್ದಿದ್ದು. ಅಲ್ಲಿವರೆಗೂ ನಾನು ಸೆಟ್ ಊಟನೇ ಮಾಡ್ತಾ ಇದ್ದಿದ್ದು ಅಷ್ಟು ವರ್ಷಗಳ ಕಾಲ. ಮನೆಯಿಂದ ಏನೋ ತೊಗೊಂಡು ಹೋಗಬೇಕು, ಮಾಡಬೇಕು, ಅದು ಯಾವುದು ತಲೆನಲ್ಲಿರಲಿಲ್ಲ. ಆ್ಯಂಡ್ ಅದಕ್ಕಿಂತ ಹಿಂದೆ 1 ತಿಂಗಳೇನೋ ಜಿಮ್ಮಿಗೆ ಹೋಗಿದ್ದೆ ಅಷ್ಟೇ. ವೆನ್ ಐ ಇನಿಷಿಯಲಿ ಸ್ಟಾರ್ಟೆಡ್ ಆ್ಯಕ್ಟಿಂಗ್, ಜಿಮ್ಮಿಗೆ ಹೋಗಿದ್ದಿದ್ದು. ಬಟ್ ನಾನು ಎಂಜಾಯ್ ಮಾಡಲಿಲ್ಲ. ಆ್ಯಂಡ್ ಅವಾಗ ನಾನು ಸಣ್ಣನೂ ಇದ್ದೆ. ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ನಾನು ತುಂಬ ಸಣ್ಣ ಇದ್ದೆ. ಕಮಿಂಗ್ ಬ್ಯಾಕ್ ಟು 2017, ತುಂಬ ದಪ್ಪ ಇದ್ದೀನಿ ಅಂತ ನಂಗೆ ಆ ಫೋಟೋಶೂಟ್ ಮಾಡ್ತಾ ಅನಿಸಿ ಇನ್ನೊಂದು ಔಟ್ಫಿಟ್ ಚೇಂಜ್ ಇತ್ತು. ಶೂಟ್ನ ನಾವು ಕ್ಯಾನ್ಸಲ್ ಮಾಡಿ, ದಟ್ ಇಸ್ ವೆನ್ ಐ ಡಿಸೈಡೆಡ್ ನಾನು ಸಣ್ಣ ಆಗಬೇಕಂತ. ಅಷ್ಟೇ ನಂದು ಫಸ್ಟ್ ತಲೆಯಲ್ಲಿ ಬಂದಿದ್ದು. ನಾನು ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ. ನಾನು 26-27 ವಯಸ್ಸಿನ ಹುಡುಗಿ ಥರನೇ ಕಾಣಿಸ್ತಾ ಇಲ್ಲ. ಆ್ಯಂಡ್ ಐ ಲುಕ್ ಅಂಡರ್ ಕಾನ್ಫಿಡೆಂಟ್, ಐ ಲುಕ್ ಬ್ಯಾಡ್. ಮುಖ್ಯವಾಗಿ ನಾನು ಸಣ್ಣ ಆಗಬೇಕು ಅಂತಲೇ ನನಗಿದ್ದಿದ್ದು. ಬಟ್ ಫಸ್ಟ್ ಟೈಮ್ ನನಗೆ ನಂಗೆ ಹಿಟ್, ಆ ಫೋಟೋದಲ್ಲಿ ನಾನು ನನ್ನ ಥರನೇ ಕಾಣಿಸ್ತಾ ಇರಲಿಲ್ಲ. ದಟ್ಸ್ ವೆನ್ ಇಟ್ ಹಿಟ್ ಮೀ ಸೋ ಹಾರ್ಡ್. ನಾನು ಸಣ್ಣ ಆಗಬೇಕು. ಸೊ ಇಮಿಡಿಯೇಟ್ ಅವತ್ತು ನಾನು ನೇಹಂಗೆ ಫೋನ್ ಮಾಡ್ತೀನಿ, ನಾನು ಜಿಮ್ಮಿಗೆ ಜಾಯ್ನ್ ಆಗಬೇಕು, ನಂಗೆ ಯಾರನ್ನಾದ್ರೂ ಇದ್ರೆ ಸಜೆಸ್ಟ್ ಮಾಡು ಅಂತ. ಸೊ ಆಗ ನಾನು ಸೀನು ಮಾಸ್ಟರ್ ಜಿಮ್ಮಿಗೆ ಜಾಯ್ನ್ ಆಗ್ತೀನಿ. ಜಾಯ್ನ್ ಆದಾಗ ನಾನು ಅವ್ರಿಗೆ ಒಂದೇ ಹೇಳಿದ್ದು, ನೋ ಮ್ಯಾಟರ್ ವಾಟ್, ನಂಗೆ ಸಣ್ಣ ಆಗಬೇಕು. ನೀವು ಏನು ಡಯಟ್ ಕೊಡ್ತೀರಾ ನಾನು ಅದನ್ನು ಫಾಲೋ ಮಾಡ್ತೀನಿ, ನೀವು ಏನು ಹೇಳ್ತೀರಾ ಅಷ್ಟೇ ತಿಂತೀನಿ, ನೀವು ಏನು ಹೇಳ್ತೀರಾ ಅದನ್ನು ವರ್ಕೌಟ್ ಮಾಡ್ತೀನಿ, ಬಟ್ ನಾನು ಸಣ್ಣ ಆಗಬೇಕು. ಇದಿಷ್ಟೇ ನನ್ನ ಮೊದಲನೇ ಗೋಲ್ ಆಗಿದ್ದು. ನಂಗೆ ಯಾರೋ ನೀ ದಪ್ಪ ಇದೆಯಾ, ನೀನು ಹಿಂಗಿದೆಯಾ, ನೀನು ಹಂಗಿದೆಯಾ ಯಾರೋ ಹೇಳಿ ನನಗನ್ಸಿ ನಂಗೆ ಹೋಗಿದ್ದಲ್ಲ. ಅನ್ಫಾರ್ಚುನೇಟ್ಲಿ ನಂಗೆ ಯಾರೋ ಹಂಗೆ ಹೇಳಿರಲಿಲ್ಲ ಅಲ್ಲಿವರೆಗೂ. ನನಗೇ ಅನಿಸಿ, ನನಗೇ ರಿಯಲೈಸ್ ಆಗಿ ನಾನು ಫಸ್ಟ್ ಜಿಮ್ನ ಜಾಯ್ನ್ ಆಗಿದ್ದು. ಸೊ ನಾನು ಜಿಮ್ನ ಜಾಯ್ನ್ ಆದಾಗ ನನ್ನ ವೇಟ್ ಇದ್ದಿದ್ದು 65 ಹತ್ತಿರ 65 kgs ಇದ್ದೆ ನಾನು. 4-4.5 ತಿಂಗಳವರೆಗೂ ನಾನು ತುಂಬ ಸ್ಟ್ರಿಕ್ಟಾಗಿ ಅವ್ರು ಏನು ಹೇಳಿದ್ರು ಅದನ್ನು ಫಾಲೋ ಮಾಡಿದೆ. ಆ್ಯಂಡ್ ಕಂಪ್ಲೀಟ್ಲಿ ಕಾರ್ಡಿಯೋ, ಬರೀ ಕಾರ್ಡಿಯೋ, ಸ್ಕ್ವಾಟ್ಸು, ಸ್ಟೆಪ್ಪರು. ಐ ಥಿಂಕ್ 5-5.5 ತಿಂಗಳು ಮುಗಿಯೋ ಹೊತ್ತಿಗೆ ನಾನು 55 kgs ಆಗಿದ್ದೆ. ನಾನು ತುಂಬ ವೇಟ್ ಲಾಸ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವಾಗ ಓಕೆ, ನನಗೆ ಎನರ್ಜಿ ಇದೆಯಾ, ನಂಗೆ ಎಂಡ್ಯೂರೆನ್ಸ್ ಇದೆಯಾ, ನಾನು ಓಡ್ಬೋದಾ, ಮಾಡ್ಬೋದಾ, ನಂಗೆ ಶಕ್ತಿ ಇದೆಯಾ, ಇದು ಯಾವುದು ನಂಗೆ ಬೇಕಾಗಿರಲಿಲ್ಲ ಆ ಮೊಮೆಂಟಿಗೆ. ನನಗೆ ಬೇಕಾಗಿದ್ದು ನಾನು ಸಣ್ಣ ಆಗಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ನಾಟ್ ದಟ್ ಸುಂದರವಾಗಿ ಹಿಂಗೆ ಇರಬೇಕು ಹಾಗೆ ಇರಬೇಕು, ಅದಲ್ಲ. ತುಂಬ ದಪ್ಪ ಇದೀನಿ ನಾನು, ನನ್ನ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಹೊರಟೋಗಿದೆ. ಸೊ ನಾನು ಸಣ್ಣ ಆಗಬೇಕು ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಒಂದು 5.5 ತಿಂಗಳಾದ್ಮೇಲೆ ನಾನು 55ಗೆ ಬಂದೆ. ಅದಾದ ನಂತರ ನಾನು ಬಿಗ್ ಬಾಸ್ ಸೀಸನ್ 5ಗೆ ಹೋಗಿದ್ದು. ಸೀಸನ್ 5 ಮುಗಿಸಿ ಹೊರಗೆ ಬರೋ ಹೊತ್ತಿಗೆ ನನ್ನ ವೇಟ್ ಬಂದ್ಬಿಟ್ಟು 50 kg ಆಗಿತ್ತು. ನನಗೆ ನನ್ನನ್ನೇ ಮಿರರಲ್ಲಿ ನೋಡ್ಕೊಳಕ್ ಆಗ್ತಿರಲಿಲ್ಲ. ಬಿಕಾಸ್ ನಾನು ತುಂಬ ವೀಕ್ ಕಾಣಿಸ್ತಿದ್ದೆ. ಆ್ಯಂಡ್ ನಂಗೆ ಎಲ್ಲರೂ ಹೊರಗೆ ಬಂದ ತಕ್ಷಣ ಕೇಳಿದ ಪ್ರಶ್ನೆ, ನಿಂಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಹೆಲ್ತ್ ಇಶ್ಯೂ ಆಗಿದೆಯಾ, ಯಾಕೆ ಹಿಂಗೆ ಸಣ್ಣ ಆಗಿದೆಯಾ, ಯಾಕೆ ಈ ಥರ ಕಾಣಿಸ್ತಾ ಇದೆಯಾ ಅಂತ ಅವ್ರ ಫಸ್ಟ್ ಪ್ರಶ್ನೆ ಬಂದೇ ಇದಾಗಿತ್ತು. ದೆನ್ ನಾನು ಮತ್ತೆ ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿದೆ. ಐ ಥಿಂಕ್ 58
ಮೇಂಟೈನ್ ಮಾಡ್ಕೊಂಡೇ ಬಂದಿದೆ ಸುಮಾರು ವರ್ಷಗಳು. ಲೇಟರ್ ನನಗೆ ಅರ್ಥ ಆಗ್ತಾ ಹೋಗಿದ್ದೇನು ಅಂತ ಅಂದರೆ, ಜಿಮ್ಮಲ್ಲಿ ಒಂದಷ್ಟು ಜನ ವೇಟ್ ಟ್ರೈನಿಂಗ್ ಮಾಡೋದು ನೋಡ್ಬಿಟ್ಟು ನನಗೂ ವೇಟ್ ಟ್ರೈನಿಂಗ್ ಮಾಡಬೇಕು, ನಾನು ವೇಟ್ಸ್ನ ಲಿಫ್ಟ್ ಮಾಡಬೇಕು. ನಂಗೆ ಗೊತ್ತಿಲ್ಲ, ನಂಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ವಿತ್ 1 kg 2.5 kg ಚಿಕ್ಕ ಡಂಬಲ್ಸ್ ಬರುತ್ತಲ್ಲ, ಅದರಿಂದ ದಟ್ಸ್ ವೆನ್ ಐ ರಿಯಲೈಸ್ ನನಗೆ ಶಕ್ತಿ ಇಲ್ಲ. ಬಟ್ ಅಲ್ಲಿವರೆಗೂ ನನಗೆ ಮಸಲ್ ಟ್ರೈನಿಂಗ್ ಅಂದರೆ ಏನು, ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಏನು, ವೇಟ್ ಲಿಫ್ಟಿಂಗ್ ಅಂದರೆ ಏನು, ಅದು ಏನು ಮಾಡುತ್ತೆ, ಬಾಡಿ ಯಾವ ಥರ ಚೇಂಜ್ ಆಗುತ್ತೆ, ಕಾರ್ಡಿಯೋ ಅಂದರೆ ಎಕ್ಸಾಕ್ಟ್ಲಿ ಏನು, ಆ್ಯಂಡ್ ಡಯಟ್ ಅಂದರೆ ಏನು, ಕ್ಯಾಲರಿ ಡೆಫಿಸಿಟ್ ಅಂದರೆ ಏನು, ಅಥವಾ ಕ್ಯಾಲರೀಸ್ ಅಂದರೆ ಏನು, ಇದು ಯಾವುದೇ ಐಡಿಯಾ ಇಲ್ಲದೇ ಮೊದಲನೇ ಸಾರಿ ನಾನು ಸಣ್ಣ ಆಗಿದ್ದು. ಐ ವಾಸ್ ಹ್ಯಾಪಿ ನಾನು ಸಣ್ಣ ಇದ್ದೆ ಅಂತ, ಬಟ್ ಐ ವಾಸ್ ನಾಟ್ ಲುಕಿಂಗ್ ಹೆಲ್ದಿ. ಆ್ಯಂಡ್ ಎನರ್ಜಿ ಲೆವೆಲ್ಸ್ ನನಗೆ ಅಷ್ಟೇನೋ ವಾವ್ ಅದ್ಭುತ ಅನ್ನೋ ಥರ ಏನೂ ಇಲ್ಲ, ಬಟ್ ಸಣ್ಣ ಆಗಿದೆ. ದೆನ್ ಮತ್ತೆ ತಿಂದು ದಪ್ಪ ಆಗಿ ಸುಮಾರು ಫುಡ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಬಂತು. ಅಂದರೆ ಇದನ್ನ ಆ್ಯಡ್ ಮಾಡೋಣ, ಇದನ್ನು ತೆಗೆಯೋಣ, ಇದನ್ನ ಆ್ಯಡ್ ಮಾಡೋಣ, ಇದನ್ನು ತೆಗೆಯೋಣ. ನಾನು ಅದಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಗೂಗಲ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ಒಂದು ಪೊಮೊಗ್ರಾನೆಟ್ ಅಂದರೆ ಎಷ್ಟು ಕ್ಯಾಲರೀಸ್ ಇದೆ, ತಿಂದರೆ ಏನೇನು ಬೆನಿಫಿಟ್ಸ್ ಇದೆ, ಒಂದು ಆ್ಯಪಲ್ ಇದನ್ನು ತಿಂದರೆ ಏನೇನು ಬೆನಿಫಿಟ್ಸ್ ಇದೆ, ರೈಸ್ ಎಷ್ಟು ತಿನ್ಬೋದು ನಾನು, ಚಿಕನ್ ಇದರಲ್ಲಿ ಪ್ರೋಟೀನ್ ಎಷ್ಟಿದೆ, ಪ್ರೋಟೀನ್ ಎಷ್ಟು ತಗೋಬೇಕನ್ನೋದು ನಂಗೆ ಐಡಿಯಾ ಇರಲ್ಲ. ಇವತ್ತಿಗೆ ನಾನು ತುಂಬ ಧೈರ್ಯವಾಗಿ ಹೇಳ್ತೀನಿ ದಟ್ ಸ್ವಲ್ಪ ಅರ್ಥ ಮಾಡ್ಕೊಂಡಿರೋದಕ್ಕೆ, ಸ್ವಲ್ಪ ನಾಲೆಡ್ಜ್ ಬಂದಿರೋದಕ್ಕೆ, ನಮ್ಮ ವೇಟ್ ಏನಿದೆ ಇದ್ರ ತಕ್ಕಂಗೆ ನಾವು ಪ್ರೋಟೀನ್ನ ತಗೋಬೇಕು ಅಂತ ಹೇಳೋಷ್ಟು ನಾಲೆಡ್ಜ್ ಇದೆ. ಯಾವ್ಯಾವುದ್ರಲ್ಲಿ ಕಾರ್ಬ್ಸ್ ಇದೆ ಅಂತ ಗೊತ್ತಿದೆ, ಫೈಬರ್ ಯಾವುದ್ರಲ್ಲಿದೆ ಅಂತ ಗೊತ್ತಿದೆ, ವೈಟಮಿನ್ಸ್ ಯಾವುದ್ರಲ್ಲಿದೆ ಅಂತ ಗೊತ್ತಿದೆ, ಪ್ರೋಟೀನ್ ಯಾವ್ಯಾವ ಫಾರ್ಮಲ್ಲೆಲ್ಲ ತಿನ್ಬೋದು ಅಂತ ಗೊತ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿಗೆ ನನಗೆ ಪ್ರಶ್ನೆ ಮಾಡೋದಕ್ಕೂ ಐಡಿಯಾ ಇರಲಿಲ್ಲ, ಬಿಕಾಸ್ ಹಂಗಂದರೆ ಏನಂತಾನೆ ನನಗೆ ನಾಲೆಡ್ಜ್ ಇರಲಿಲ್ಲ. ಅಲ್ಲಿಂದ ನಾನು ಕಲಿಬೇಕಂತ ಶುರು ಮಾಡಿದ್ದು. ದೆನ್ ಯೋಗ ಜಾಯ್ನ್ ಆದೆ. ಯೋಗ ಜಾಯ್ನ್ ಆದಮೇಲೆ ಜಿಮ್ನಾಸ್ಟಿಕ್ಸಿಗೆ ಹೋದೆ. ಜಿಮ್ನಾಸ್ಟಿಕ್ಸಲ್ಲಿ ನನಗೆ ಅರ್ಥ ಆಗಿದ್ದು ನನ್ನ ಬಾಡಿಯಲ್ಲಿ ನಯಾ ಪೈಸೆ ಸ್ಟ್ರೆಂತ್ ಇಲ್ಲ. ಅದನ್ನು ಒಂದಷ್ಟು ತಿಂಗಳುಗಳು ಮಾಡಿ ಆದಮೇಲೆ ಅನ್ನಿಸ್ತು ಯಾಕೋ ಇಟ್ಸ್ ಹೈ ಟೈಮ್ ದಟ್ ನಾನು ಇದೆಲ್ಲ ಮಾಡಬೇಕಂತ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಶುರು ಮಾಡಬೇಕು. ಆಗ ನಾನು ಪವಿ ಅವರ ಜಿಮ್ಮಿಗೆ ಜಾಯ್ನ್ ಆಗಿದ್ದು. ಪವಿ ಇಸ್ ಮೈ ಪರ್ಸ್ನಲ್ ಟ್ರೈನರ್. 5 ವರ್ಷಗಳ ಹಿಂದೆ ನಾನು ಅವರಿಗೆ ಕಾಲ್ ಮಾಡಿಕೊಂಡು ನನಗೆ ಪರ್ಸ್ನಲ್ ಟ್ರೈನಿಂಗ್ ಮಾಡಿ, ನಾನು 57.5 kg ಇದೆ ಅವರ ಜಿಮ್ನ ಜಾಯ್ನ್ ಆದಾಗ. ಅವ್ರಿನ್ನೂ ಅವ್ರ ಜಿಮ್ನ RR ನಗರಲ್ಲಿ ಶುರು ಮಾಡಿರಲಿಲ್ಲ, ಬೇರೆ ಜಿಮ್ಮಲ್ಲಿ ಬಂದು ಅವರು ನನ್ನ ಟ್ರೈನ್ ಮಾಡ್ತಾಯಿದ್ರು. ಅವರು ನನ್ನ ಹೆಲ್ತ್ ಕಂಡೀಷನ್ ಎಲ್ಲದ್ರ ಬಗ್ಗೆ ವಿಚಾರಿಸಿದ್ರು. PCOD ಇದೆಯಾ, PCOS ಇದೆಯಾ, ನನ್ನ ವೇಟ್ ಎಷ್ಟಿದೆ, ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ನನ್ನ ಗೋಲ್ ಏನು, ಇದೆಲ್ಲನೂ ಫಸ್ಟ್ ಅವ್ರು ನನ್ನ ಪ್ರಶ್ನೆ ಕೇಳಿದ್ರು. ಒಂದಷ್ಟು ಹೆಲ್ತ್ ಚೆಕಪ್ ಮಾಡಿಸ್ಬೇಕಂತ ಅಂದ್ಬಿಟ್ಟು ನನಗೆ ಹೇಳಿದರು. ಸೊ ದಟ್ ಅದಾದಮೇಲೆ ನಾವು ಟ್ರೈನಿಂಗ್ ಶುರು ಮಾಡೋಣ ಅಂತ. ನನಗೇನಂದರೆ ಒಂದು ಸ್ಟ್ರಾಂಗ್ ಆಗಬೇಕಾಗಿತ್ತು. ಸೊ ದಟ್ ನಾನು ಸ್ಟ್ರಾಂಗ್ ಆಗಿ ಮತ್ತೆ ಜಿಮ್ನಾಸ್ಟಿಕ್ ಶುರು ಮಾಡೋಣ. ಸೊ ದಟ್ ಅವಾಗ ಹ್ಯಾಂಡ್ ಸ್ಟ್ಯಾಂಡು, ಈ ಹೆಡ್ ಸ್ಟ್ಯಾಂಡು ಎಲ್ಲನೂ ಈಸಿ ಆಗುತ್ತೆ ಅನ್ನೋದು ನನ್ನ ತಲೆನಲ್ಲಿ. ಆಗಲೂ ನನಗೆ ಈ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಒಂದು ವಿಮೆನ್ ಬಾಡಿಗೆ ಅನ್ನೋದು ನಂಗೆ ಐಡಿಯಾನೂ ಇರಲಿಲ್ಲ 5 ವರ್ಷಗಳ ಹಿಂದೆ, ಟು ಬಿ ವೆರಿ ವೆರಿ ಹಾನೆಸ್ಟ್. ಆ್ಯಂಡ್ ಹೆಲ್ತ್ ಎಲ್ಲ ಚೆಕಪ್ ಮಾಡಿಸಿದ್ವಿ, ಎವ್ರಿಥಿಂಗ್ ವಾಸ್ ಗುಡ್, ಎಲ್ಲ ಪ್ರಾಪರಾಗಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ದಟ್ ಈಸ್ ವೆನ್ ಶಿ ಸ್ಟಾರ್ಟೆಡ್ ಟೀಚಿಂಗ್. ನೀವು ಸಣ್ಣ ಆಗಬೇಕಾ ಅಂದರೆ ಮಸಲ್ ಬಿಲ್ಡ್ ಮಾಡಬೇಕಾ, ಫ್ಯಾಟ್ ಲಾಸ್, ಯಾಕಂದರೆ ತುಂಬ ಸ್ವಲ್ಪ ಫ್ಯಾಟ್ ಪರ್ಸೆಂಟೇಜ್ ನಂಗೆ ಜಾಸ್ತಿನೇ ಇತ್ತು. ಕಾರ್ಡಿಯೋ ಮಾಡಿದ್ದರಿಂದ ಮಸಲ್ಲೇ ಇರಲಿಲ್ಲ ನನ್ನ ಬಾಡಿನಲ್ಲಿ. ಸೊ ಒಂದು ಮಸಲ್ ಬಿಲ್ಡ್ ಮಾಡೋಣ, ಜೊತೆಗೆ ಮಸಲ್ ಬಿಲ್ಡ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದಾಗ ಪ್ರಾಪರಾಗಿ ನೀವು ನಾನು ಹಾಕೊಡುವಂಥ ಡಯಟ್ನ ಅಂದರೆ ಹೆಲ್ದಿ ಫುಡ್ನ ನೀವು ಫಾಲೋ ಮಾಡಿದಾಗ, ಹೊರಗಡೆ ಜಂಕ್ ಎಲ್ಲ ಕಟ್ ಮಾಡಿದಾಗ ಮಸಲ್ ಬಿಲ್ಡ್ ಆಗ್ತಾ ಫ್ಯಾಟ್ ಕಡಿಮೆ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಇಳಿಯುತ್ತೆ. ಆಗ ನೀವು ಫಿಟ್ಟಾಗಿ ಕಾಣಿಸ್ತೀರಾ, ಮಸಲು ಇರುತ್ತೆ, ಹೆಲ್ದಿಯಾಗಿ ಕಾಣಿಸ್ತೀರಾ ಅಂತ ಬೇಸಿಕ್ ನಾಲೆಡ್ಜ್ ನನಗೆ ಅವತ್ತಿಗೆ ಏನು ಬೇಕಿತ್ತು ಅದನ್ನು ಹೇಳಿದ್ರು. ಅಲ್ಲಿಂದ ನಾನು ರಿಸರ್ಚ್ನ ಮಾಡೋಕ್ಕೆ ಶುರು ಮಾಡಿದ್ದು. ಓಕೆ, ನಾವು ಕ್ಯಾಲರೀಸ್ ಹೆಂಗೆ ಬರ್ನ್ ಆಗುತ್ತೆ, ಸ್ಟ್ರೆಂತ್ ಟ್ರೈನಿಂಗಲ್ಲಿ ಕ್ಯಾಲರೀಸ್ ಎಷ್ಟು ಬರ್ನ್ ಆಗುತ್ತೆ, ನಾನು ಎಷ್ಟು ಕ್ಯಾಲರೀಸ್ ಹಾಕಿದ್ರೆ ನನ್ನ ಮಸಿಲ್ ಒಳ್ಳೆ ಕ್ವಾಲಿಟಿ ಬರುತ್ತೆ, ಅದೆಲ್ಲ ಒಂದೊಂದೇ ಗೂಗಲ್ ಮಾಡ್ತಾ ಪ್ರತಿದಿನ ನಾನು ಪವಿ ಏನೇ ಬದಲಾವಣೆ ಮಾಡಿದ್ರು ಅಂದರೆ 3-4 ಮಂತ್ಸ್ ನಂದು ಟ್ರೈನಿಂಗ್ ಫಾರ್ಮ್ಯಾಟ್ ಏನಿತ್ತು ಅದು ಚೇಂಜ್ ಆಗ್ತಿರಲಿಲ್ಲ. 3-4 ಮಂತ್ಸ್ ನಂದು ಫುಡ್ ಪ್ಯಾಟರ್ನ್ ಏನಿತ್ತು ಅದು ಚೇಂಜ್ ಆಗ್ತಿರಲ್ಲ. ಒಂದಷ್ಟು ತಿಂಗಳುಗಳು ಬಿಡೋರು, ಓಕೆ ಇದು ಬಾಡಿಗೆ ಹೆಂಗೆ ಅಡ್ಜಸ್ಟ್ ಆಗ್ತಿದೆ, ಇವ್ರಿಗಿದು ಹೆಂಗೆ ವರ್ಕ್ ಆಗ್ತಿದೆ ಅಂತ ಅವರು ಅರ್ಥ ಮಾಡ್ಕೋಬೇಕಾಗತ್ತಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಒಂದು 3-4 ಮಂತ್ಸ್ ಆ ಪ್ಯಾಟರ್ನ್ ಚೇಂಜ್ ಆಗ್ತಿರಲಿಲ್ಲ. ಸೇಮ್ ರೂಟೀನ್, ಬೆಳಗ್ಗೆ ಎದ್ದು ಅದೇ ತಿನ್ನಬೇಕು, ಹೋಗಿ ಒಂದಿನ ಅಪ್ಪರ್ ಬಾಡಿ ಟ್ರೈನ್ ಮಾಡಬೇಕು, ಒಂದಿನ ಲೋವರ್ ಬಾಡಿ ಟ್ರೈನ್ ಮಾಡಬೇಕು, ಒಂದಿನ ಈ ಮಸಲ್ ಟ್ರೈನ್ ಮಾಡಬೇಕು, ಇನ್ನೊಂದಿನ ಈ ಮಸಲ್ ಟ್ರೈನ್ ಮಾಡಬೇಕು. ಈ ಥರ ಪ್ರತಿದಿನ ಪ್ರತಿಯೊಂದನ್ನು ಸಣ್ಣ ಪುಟ್ಟದನ್ನು ಟ್ರೈನಿಂಗಿಂದ ಹಿಡಿದು ಕಾರ್ಡಿಯೋಯಿಂದ ಹಿಡಿದು ನನ್ನ ಫುಡ್ವರೆಗೂ ಹಿಡಿದು
ಪ್ರತಿಯೊಂದನ್ನು ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ನಾನು ಅವರಿಗೆ ಇವತ್ತಿಗೂ ಪ್ರಶ್ನೆಗಳನ್ನ ಕೇಳ್ತೀನಿ. ಅದಾದ್ಮೇಲೆ ನಾನು ಒಂದು ಸೇಫ್ ಸೈಡ್ಗೆ ಇರೋದಕ್ಕೆ ಎಲ್ಲಾನು ಹೋಗಿ ಗೂಗಲಲ್ಲಿ ಚೆಕ್ ಮಾಡ್ತೀನಿ, ಬಿಕಾಸ್ ಇವತ್ತು ಎಲ್ಲಾನು ಗೂಗಲಲ್ಲಿ ಅವೈಲಬಲ್ ಇದೆ. ಸೊ ದಿಸ್ ವಾಸ್ ಮೈ ಜರ್ನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಎಲ್ಲಾನು ಹಾಕಿರ್ತೀನಿ, ನೀವು ನೋಡಿರ್ತೀರ. ಈಗ ಐ ಥಿಂಕ್ 2026 ಇಟ್ಸ್ ಬೀನ್ 5 years ಪ್ರಾಪರ್ ಸ್ಟ್ರೆಂತ್ ಟ್ರೈನಿಂಗ್ ನಾನು ಶುರು ಮಾಡಿ ವೇಟ್ಸ್ನ ಲಿಫ್ಟ್ ಮಾಡೋಕ್ಕೆ ಶುರು ಮಾಡಿ ಇಷ್ಟು ವರ್ಷಗಳಾಯಿತು. 5 ವರ್ಷಗಳಲ್ಲಿ ಟುಡೇ ನಾನು ಪ್ರೌಡಾಗಿ ಹೇಳ್ತೀನಿ, ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ಐ ಫೀಲ್ ವೆರಿ ಸ್ಟ್ರಾಂಗ್, ವೆರಿ ಎನರ್ಜೆಟಿಕ್. ಎಲ್ಲ ಕೆಲಸಗಳನ್ನೂ ಇವತ್ತಿಗೆ ನಾನೇ ಮಾಡ್ಕೋತೀನಿ. ಎಲ್ಲ ಮನೆಯಲ್ಲೂ ಹೆಣ್ಮಕ್ಳು ಅವರೇ ಮಾಡ್ಕೊಳ್ಳೋದು. ಒಂದು ಪಾತ್ರೆ ತೊಳೆಯೋದ್ರಿಂದ ಇರ್ಬೋದು, ಕಸ ಗುಡಿಸೋದ್ರಿಂದ ಇರ್ಬೋದು, ಮನೆಗೆ ಪಾಪ ನಂಗೆ ಹೆಲ್ಪ್ ಬರಲಿಲ್ಲ ಅಂದರೆ ಅದನ್ನು ಮಾಡುವಂಥ ಎನರ್ಜಿ ನನಗಿದೆ. ಹೊರಗಡೆ ಹೋಗಿ ಶೂಟಿಂಗಲ್ಲಿ 14 ಗಂಟೆಗಳು 16 ಗಂಟೆಗಳು ಸಮ್ಟೈಮ್ಸ್ 20 hours ನಿಂತ್ಕೊಳ್ಳುವಂಥ ಶಕ್ತಿ ನನಗಿದೆ. ಯಾವುದೇ ಪೇಯ್ನ್ ಇಲ್ಲದೆ. ಆಬ್ವಿಯಸ್ಲಿ ಕಾಲು ನೋವು ಬಂದೇ ಬರುತ್ತೆ, ಅದು ಯಾರಿಗೆ ಆಗಲಿ 2-3 hours ಮೇಲೆ ನಿಂತ್ರೇ ಕಾಲು ನೋವು ಬರುತ್ತೆ, ಆ್ಯಂಡ್ ಇಷ್ಟ ನಿಂತರೆ ಬರಲ್ವಾ. ಇದು ಎಲ್ಲನೂ ತಡ್ಕೊಳ್ಳುವಂಥ ಶಕ್ತಿ ನನ್ನ ದೇಹದಲ್ಲಿ ನಾನು ಬೆಳೆಸ್ಕೊಂಡಿದ್ದೀನಿ ಥ್ರೂ ಸ್ಟ್ರೆಂತ್ ಟ್ರೈನಿಂಗ್. ಸೊ ದಿಸ್ ಇಸ್ ಮೈ ಜರ್ನಿ ಆ್ಯಂಡ್ ಇವತ್ತಿಗೆ ಇವತ್ತು ಬೆಳಗ್ಗೆನೂ ನಾನು ಜಿಮ್ಮಲ್ಲಿ ಹೇಳ್ತಾ ಇದ್ದೆ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್. ಅಥವಾ ನನಗೆ ಸ್ಟ್ರೆಂತ್ ಇದಕ್ಕಿಂತ ಹಿಂದೆ ಇಷ್ಟು ನಾನು ಸ್ಟ್ರಾಂಗ್ ಅಂತ ಫೀಲೇ ಆಗಿಲ್ಲ, ಫಿಸಿಕಲಿ ಆ್ಯಂಡ್ ಮೆಂಟಲಿ. ಸ್ಟ್ರೆಂತ್ ಟ್ರೈನಿಂಗ್, ಜಿಮ್ಮಿಗೆ ಹೋಗೋದು ಒಂದು ಡಿಸಿಪ್ಲಿನ ಬೆಳೆಸಿದೆ ನನಗೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಮಾಡಿದೆ, ಆ್ಯಂಡ್ ಫಿಸಿಕಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಹಂಗೆ ನೋಡೋಕ್ಕೋದ್ರೆ ಒಂದು ಸಣ್ಣ ಎಕ್ಸಾಂಪಲ್, ಬಿಗ್ ಬಾಸಿಗೆ ಫಸ್ಟ್ ಟೈಮ್ ನಾನು ಹೋದಾಗ ಟಾಸ್ಕ್ಗಳಲ್ಲಿ ಐ ವಾಸ್ ನಥಿಂಗ್, ಐ ವಾಸ್ ನಾಟ್ ಪರ್ಫಾರ್ಮಿಂಗ್ ಬಿಕಾಸ್ ಐ ಹ್ಯಾಡ್ ನೋ ಸ್ಟ್ರೆಂತ್, ನೋ ಎನರ್ಜಿ. ಐ ವಾಸ್ ಫೀಲಿಂಗ್ ಸೋ ವೀಕ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೆಕೆಂಡ್ ಟೈಮ್ ಸೀಸನ್ 9ಗೆ ಹೋದಾಗ ನನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಆಶ್ಚರ್ಯ ಆಗಿದೆ. ನಾನೇ ಟಾಸ್ಕ್ಗಳಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದೆ, ಕಾನ್ಫಿಡೆಂಟ್ ಆಗಿದ್ದೆ, ಎನರ್ಜಿ ಇರೋದು, ಸ್ಟ್ರೆಂತ್ ಇರೋದು. ನನ್ನ ಕೈಲಿ ಎಷ್ಟು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಷ್ಟು ನನ್ನ ಲಿಮಿಟ್ನ ಪುಷ್ ಮಾಡಿ ನಾವು ಪರ್ಫಾರ್ಮ್ ಮಾಡಿದೆ. ಐ ಥಿಂಕ್ ಅಲ್ಲೇ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಸ್ಟ್ರೆಂತ್ ಟ್ರೈನಿಂಗ್ ನನ್ನ ಬಾಡಿಗೆ ಏನೇನೆಲ್ಲ ಚೇಂಜಸ್ನ ಬದಲಾವಣೆಗಳನ್ನ ತಂದಿದೆ ಅಂತ. ಇವತ್ತಿಗೆ ಈ ವಿಡಿಯೋ ನೋಡ್ತಾ ಇರೋ ಹೆಣ್ಮಕ್ಳು ಸುಮಾರು ಜನ ಇರ್ತಾರೆ, ಅವರೆಲ್ಲರಿಗೂ ಈ ವೆಯ್ಟ್ ಲಿಫ್ಟ್ ಮಾಡಿದ ತಕ್ಷಣ ಹುಡುಗರು ಥರ ಆಗಿಬಿಡ್ತಾರೆ, ಹುಡುಗ ಮ್ಯಾನ್ಲಿ ಕಾಣಿಸ್ತಾರೆ. ಇಷ್ಟು ವರ್ಷಗಳಿಂದ ನಾನು ಮಾಡ್ತಾ ಇದ್ದೀನಿ. ಐ ಆಮ್ ಶ್ಯೂರ್ ನೀವು ನಾನು ನೋಡ್ತಾನೆ ಬಂದಿದ್ದೀರಾ, ಈ ಜರ್ನಿ ನೋಡ್ತಾ ಬಂದಿದ್ದೀರಾ. ಐ ಡೋಂಟ್ ಲುಕ್ ಮ್ಯಾನ್ಲಿ. ಐ ಥಿಂಕ್ ಅದು ಒಂದೊಂದು ಡಿಫ್ರೆಂಟ್. ಅವ್ರೊಂದು ಕಾಂಪಿಟೇಷನ್ಗೆ ರೆಡಿ ಆಗ್ತಿರ್ತಾರೆ, ಅವರ ಇಂಟೇಕ್ ಏನೋ ಇರುತ್ತೆ, ಪ್ರೋಟೀನ್ ಇಂಟೇಕ್ ಬೇರೆ ಇರುತ್ತೆ, ಅದು ಸುಮಾರು ಇರುತ್ತೆ. ಕಾಂಪಿಟೇಷನ್ ಬಗ್ಗೆ ನಂಗೆ ಐಡಿಯಾ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅವ್ರದ್ದು ಮಸಲ್ಸ್ ಎಲ್ಲ ತುಂಬ ದೊಡ್ಡ ಮಸಲ್ಸ್ನ ಬಿಲ್ಡ್ ಮಾಡಿರ್ತಾರೆ, ಅದಕ್ಕೆ ದೇ ಲುಕ್ ವೆರಿ ಹೆವಿ, ವೆರಿ ಹ್ಯೂಜ್. ಸ್ಟ್ರಾಂಗ್ ಆಗೋಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಐ ಥಿಂಕ್ ನಾನು ಹೇಳೋದಕ್ಕಿಂತ ನಾನು ಈ ಪ್ರಶ್ನೆನ ನನ್ನ ಟ್ರೈನರ್ ಪವಿ ಅವರಿಗೆ ಕೇಳಿದೆ, ಆ್ಯಂಡ್ ಅವರ ಉತ್ತರ ಹೀಗಿದೆ. ವೇಟ್ ಟ್ರೈನಿಂಗ್ ಆರ್ ಸ್ಟ್ರೆಂತ್ ಟ್ರೈನಿಂಗ್ ಖಾಲಿ ಮೆನ್ ಅಲ್ಲ, ವುಮೆನ್ ಕೂಡ ಮಾಡಲೇಬೇಕು. ನೀವು ಲೇಟ್ 30s ಅಲ್ಲಿ 40s ಅಲ್ಲಿ ಇದ್ದೀರಾ, 50s ಅಲ್ಲಿ ಇದ್ದೀರಾ, ಈ ಏಜ್ ಅಲ್ಲಿ ನಾವ್ ಯಾಕೆ ಮಾಡ್ಬೇಕು ಅಂತ ನಿಮ್ಮನ್ನ ನೀವು ಸ್ಟಾಪ್ ಮಾಡ್ಕೊಳ್ಬೇಡಿ. ಯಾಕೆ ಅಂದ್ರೆ ಎಷ್ಟೋ ಬೆನಿಫಿಟ್ಸ್ ನ ನೀವು ಮಿಸ್ ಮಾಡ್ತಾ ಇದ್ದೀರಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಜನಕ್ಕೆ ಎನರ್ಜಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಸೇಮ್ ಎನರ್ಜಿ ಇರೋದಿಲ್ಲ, ಸುಸ್ತಾಗುತ್ತೆ, ಬೇಗ ಟಯರ್ಡ್ ಆಗುತ್ತೆ, ಸ್ವಲ್ಪ ವಾಕ್ ಮಾಡಿದ್ರೆ ಸುಸ್ತಾಗುತ್ತೆ. ನೀವು ಮಸಲ್ ಮಾಸ್ ಗೇನ್ ಮಾಡ್ತಾ ಹೋದಂಗೆ ಅದೆಲ್ಲ ಎನರ್ಜಿ ಲೆವೆಲ್ ಎಲ್ಲ ಮೇಂಟೈನ್ ಆಗ್ತಾ ಇರುತ್ತೆ, ತುಂಬಾ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಅಂಡ್ ಆಲ್ಸೋ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ರಾಂಪ್ಸ್ ಇರುತ್ತೆ, ಕ್ರೇವಿಂಗ್ಸ್ ಇರುತ್ತೆ, ಅಥವಾ ಮೂಡ್ ಸ್ವಿಂಗ್ಸ್ ಇರುತ್ತೆ, ಎನರ್ಜಿ ತುಂಬಾ ಲೋ ಇರುತ್ತೆ. ನೀವು ವರ್ಕೌಟ್ ಮಾಡೋದ್ರಿಂದ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ, ತುಂಬಾ ಕ್ರಾಂಪ್ಸ್ ಎಲ್ಲ ಕಡಿಮೆ ಆಗುತ್ತೆ, ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಓಲ್ಡ್ ಏಜಸ್ ಅಲ್ಲಿ ನೀವು ವರ್ಕೌಟ್ ಅಂದ್ರೆ ಯೂಶುವಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏಜ್ ಆಗ್ತಾ ಆಗ್ತಾ ವುಮೆನ್ಗೆ ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ, ಡ್ರಾಪ್ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಯಾರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಕೆಲಸ ನೀವು ಮಾಡ್ಬೋದು. ಯೂಶುವಲ್ ಆಗಿ ನೀವು ನೋಡಿರ್ತೀರಾ, ಒಂದು 40s ಅಲ್ಲಿ ಅಥವಾ 50s ಅಲ್ಲಿ, ಲೇಟ್ 50s ಅಲ್ಲೆಲ್ಲ ಕೂತ್ರೆ ಕಾಲ್ ನೋವು ಬರುತ್ತೆ, ನಿಂತ್ಕೊಂಡ್ರೆ ಕಾಲ್ ನೋವು ಬರುತ್ತೆ, ಕಾಲ್ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗಲ್ಲ, ಆ ಜಾಯಿಂಟ್ಸ್ ಅಲ್ಲಲ್ಲೇ ಪೇನ್ ಬರುತ್ತೆ. ಬಟ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ತುಂಬಾ ಸ್ಟ್ರೆಂತ್ ಇರುತ್ತೆ. ಅಂಡ್ ಅದರ ಜೊತೆಗೆ ನಿಮ್ಮ ಏನೇ ಫ್ಯೂಚರ್ ಡಿಸೀಸಸ್ ಬರೋದನ್ನ ಕೂಡ ಕಡಿಮೆ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ. PCOD, PCOS ಅಥವಾ ಥೈರಾಯ್ಡ್ ಹೆಲ್ತ್ ಇಶ್ಯೂಸ್ ಇದ್ರೇನು ಅದನ್ನ ಕೂಡ ಕ್ಯೂರ್ ಆಗುತ್ತೆ ಅಥವಾ ಬರ್ದೇ ಇರೋ ತರ ಕಾಪಾಡ್ಕೊಳ್ಬಹುದು. ಪ್ರೆಗ್ನೆನ್ಸಿಗೆ ಅಥವಾ ಕನ್ಸೀವ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದೆ, ಫರ್ಟಿಲಿಟಿಗೆ ಕೂಡ ಹೆಲ್ಪ್ ಆಗುತ್ತೆ. ನಿಮ್ದು ಓವರ್ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ, ಮೂಡ್ ಕೂಡ ಚೆನ್ನಾಗಾಗುತ್ತೆ, ಮೆಂಟಲ್ ಹೆಲ್ತ್ ಬೆಟರ್ ಆಗುತ್ತೆ. ವೇಟ್ ಟ್ರೈನಿಂಗ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ತುಂಬಾ 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 ಹೆಲ್ತ್ ಬೆನಿಫಿಟ್ಸ್ ಅಲ್ಲದೆ ಫಿಸಿಕಲಿ ತುಂಬಾ ಬೆನಿಫಿಟ್ಸ್ ಇದೆ. ಒಂದೇನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ದು ಫಿಸಿಕಲ್ ಫ್ರೇಮೇ ಚೇಂಜ್ ಆಗ್ತಾ ಹೋಗುತ್ತೆ ಅಂಡ್ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ತುಂಬಾ ಲೀನ್ ಆಗಿ ಕಾಣ್ತೀರಾ, ತುಂಬಾ ಟೋನ್ಡ್ ಆಗಿ ಕಾಣ್ತೀರಾ.
ಎಷ್ಟೋ ವರ್ಷದಿಂದ ಆಗದೇ ಇರೋ ಬಟ್ಟೆಗಳೆಲ್ಲ ಫಿಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಾನ್ಫಿಡೆಂಟ್ ಬೂಸ್ಟ್ ಆಗುತ್ತೆ. ಅಂದರೆ ನ್ಯಾಚುರಲ್ ನಿಮ್ಮನ್ನ ನೀವು ಫೋರ್ಸ್ ಮಾಡಬೇಕು ಅಂತಿಲ್ಲ, ನ್ಯಾಚುರಲಿ ನಿಮಗೆ ಕಾನ್ಫಿಡೆಂಟ್ ಬೂಸ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಜನ ಬಂದ್ಬಿಟ್ಟು ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಕೂಡ ನಿಮಗೆ ತುಂಬ ಖುಷಿ ಆಗುತ್ತೆ. ಈ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ವೆಯ್ಟ್ ಟ್ರೈನಿಂಗ್ ಮಾಡಿರೋ ಬೆನಿಫಿಟ್ ಯಾರು ವರ್ಕೌಟ್ ಮಾಡಿದರೆ ಅವರಿಗೆ ಮಾತ್ರ ಗೊತ್ತು. ಸೊ ಇವರು ಹೇಳೋ ಮಾತನ್ನ ಕೇಳಿದೆ, ಅಂದರೆ ವುಮೆನ್ ವೆಯ್ಟ್ ಟ್ರೈನ್ ಮಾಡಿದ್ರೆ ಅಥವಾ ಸ್ಟ್ರೆಂತ್ ಟ್ರೈನ್ ಮಾಡಿದ್ರೆ ಬಲ್ಕಿ ಆಗ್ತಾರೆ, ಮ್ಯಾನ್ಲಿ ಆಗಿ ಆಗ್ತಾರೆ ಅನ್ನೋ ಮಾತನ್ನ ಕೇಳೋ ಬದಲು ನೀವು ಜಿಮ್ಗೆ ಹೋಗ್ಬಿಟ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ನಿಮಗೆ ಅದರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ಟಾಪ್ ಬಿಲೀವಿಂಗ್ ದೋಸ್ ಮಿತ್. ನಾನು ಸುಮಾರು ಪ್ರಶ್ನೆಗಳನ್ನ ಬರ್ದಿಲ್ಲಿ ಇಟ್ಕೊಂಡಿದ್ದೀನಿ. ಐ ಥಿಂಕ್ ಇದು 2 ಪಾರ್ಟ್ಸ್ ಆಗಿ ಬರುತ್ತೆ. ಎವ್ರಿಥಿಂಗ್ ಅಬೌಟ್ ಫಿಟ್ನೆಸ್, ಜಿಮ್ ಆ್ಯಂಡ್ ಫುಡ್ ಅಂತ ಕೇಳಿದ್ರ. ಒಂದು ಡಯಟ್ ಅಂದ ತಕ್ಷಣ ಎಲ್ಲವನ್ನು ತ್ಯಜಿಸಿ ಗಾಳಿ ಕುಡಿದು ಬದುಕೋದಲ್ಲ, ನೀರು ಕುಡಿದು ಬದುಕೋದಲ್ಲ. ದಟ್ ಇಸ್ ನಾಟ್ ಡಯಟ್. ಡಯಟ್ ಇಸ್ ಹ್ಯಾವಿಂಗ್ ಹೆಲ್ದಿ ಫುಡ್. ಈಗ ನೀವು ಹಳೆ ಕಾಲದಲ್ಲೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ರ, ಅವರೆಲ್ಲ ಚೆನ್ನಾಗೇ ಇರಲಿಲ್ವಾ? ಜಿಮ್ಮಿಗೆ ಹೋಗ್ತಾ ಇದ್ರ, ಹೆಣ್ಮಕ್ಳು ಮನೇಲೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಲಿಲ್ವಾ? ಎಸ್, ನಾವು ಹಳೆ ಕಾಲದವ್ರ ತರ ಬದುಕ್ತಾ ಇದೀವಾ? ಇವತ್ತು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದೀವಾ? ಜನರೇಷನ್ ಚೇಂಜ್ ಆಗ್ತಾ ಆಗ್ತಾ, ಕಾಲ ಬದಲಾಗ್ತಾ ಆಗ್ತಾ ಆ ಕಾಲಕ್ಕೆ ನಾವು ಕೂಡ ಬದಲಾಗಿದ್ದೀವಿ. ಬದುಕಲ್ಲಿ ಒಂದಷ್ಟು ಗೋಲ್ಸ್ ಗಳನ್ನ ಇಟ್ಕೊಂಡು ಅದ್ರ ಟುವರ್ಡ್ಸ್ ನಾವು ಕೆಲಸ ಮಾಡ್ತಾ ಇದೀವಿ. ಅಂಡ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಫುಡ್ ಇಂಟೇಕ್ ಚೇಂಜ್ ಆಗಿದೆ. ನೀವು ಹಳೆ ಕಾಲದಲ್ಲಿ ನಿಮಗೆ ಪಿಜ್ಜಾ, ಬರ್ಗರು, ಪಾನಿಪುರಿ, ಮಸಾಲೆ ಪುರಿ ಅವೆಲ್ಲ ಇರಲಿಲ್ಲ. ಮನೆಯಲ್ಲೇ ಮಾಡೋರು, ಬೋಂಡಾ ಬಜ್ಜಿ ಮಾಡಿದ್ರು ಹೆಲ್ದಿಯಾಗಿ ಮಾಡೋರು, ಮನೆಯಲ್ಲೇ ಮುದ್ದೆ ತಿನ್ನೋರು, ಅನ್ನ ತಿನ್ನೋರು, ಅದ್ರ ತಕ್ಕಂಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡೋರು ಅಥವಾ ಮನೆಯಲ್ಲೇ ಕೆಲಸ ಮಾಡೋರು ಅಂತ ಇಟ್ಕೊಂಡ. ಬಟ್ ದೇ ವರ್ ವೆರಿ ವೆರಿ ಆಕ್ಟಿವ್ ಥ್ರೂ ಔಟ್ ದ ಡೇ. ನಾವುಗಳು ಈಗ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು, ಪಾಪ 9 to 5 ಮಾಡೋರು, ಬೆಳಗ್ಗೆ ಹೋಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ 5 ಗಂಟೆಗೆ ಎದ್ದೇಳಬೇಕು. ಸಿಸ್ಟಮ್ ಮುಂದೆನೇ ಕೂತಿರ್ತಾರೆ, ಊಟಕ್ಕೆ ಮಾತ್ರ ಎದ್ದಿರ್ತಾರೆ, ವಾಶ್ರೂಮ್ಗೆ ಹೋಗೋಕೆ ಎದ್ದಿರ್ತಾರೆ. ವಿ ಆರ್ ನಾಟ್ ಮೂವಿಂಗ್ ಅವರ್ ಬಾಡಿ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಪಾಪ ಎಷ್ಟೋ ಜನ 2 hours ಟ್ರಾವೆಲ್ ಮಾಡ್ತಾರೆ ಅವ್ರ ಕೆಲಸಕ್ಕೆ ಅಂತ. ವಾಪಸ್ ಮನೆಗೆ ಬರೋ ಹೊತ್ತಿಗೆ ಸುಸ್ತಾಗಿರುತ್ತೆ, ಊಟ ಮಾಡ್ತಾರೆ, ಮಲಗ್ತಾರೆ. ಇಲ್ಲ ಅಂತ ಅಂದರೆ ಬರ್ತಾನೆ ಆನ್ ದ ವೇ ಏನೋ ತಿನ್ಕೊಂಬಂದ್ಬಿಡ್ತಾರೆ, ಹೋಗಿದ ತಕ್ಷಣ ಮಲಗಬೇಕು. ಸೊ ದಿಸ್ ಈಸ್ ಆರ್ ಲೈಫ್ ಸ್ಟೈಲ್. ಹಳೆ ಕಾಲದವ್ರ ಥರ ನಾವು ಬದುಕ್ತಲ್ಲ, ಅಥವಾ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಂದರು ಅವ್ರು ಬದುಕ್ತಿರೋ ರೀತಿ ನಾವು ಬದುಕ್ತಿಲ್ಲ. ಬಿಕಾಸ್ ನಾವೂ ಬದಲಾಗಿದ್ದೀವಿ, ಲೈಫ್ ಸ್ಟೈಲ್ ಬದಲಾಗಿದೆ, ಫುಡ್ ಹ್ಯಾಬಿಟ್ಸ್ ಬದಲಾಗಿದೆ. ಈಗ ಜಂಕ್ ಜಾಸ್ತಿ ಆಗಿದೆ. ಟೇಸ್ಟಿ ಫುಡ್ಸ್ ಹೊರಗಡೆ ಏನು ಸಿಗ್ತದೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಅಯ್ಯೋ ಟೈಮ್ ಇಲ್ಲ, ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಆರ್ಡ್ರ್ ಮಾಡೋಣ, ಅದನ್ನು ತಿಂದ್ಬಿಡ್ತೀವಿ. ಅಂದರೆ ಕಾಂಪ್ರಮೈಸ್ ಆಗ್ತೀವಿ ಯಾವಾಗಲೂ. ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಇದೆಲ್ಲನೂ ಸ್ವಲ್ಪ ಪ್ರಾಕ್ಟೀಸಸ್ಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಸ್ಟ್ರಾಂಗ್ ಆಗಿರ್ತೀವಿ, ನಾವು ಹೆಲ್ದಿ ಆಗಿರ್ತೀವಿ. ಆ್ಯಂಡ್ ಇದನ್ನು ನಾವು ಯಾರೋ ಬೇರೆಯವರಿಗೋಸ್ಕರ ಮಾಡ್ತಲ್ಲ, ನಮ್ಮ ಬಾಡಿಗೋಸ್ಕರ ನಾವು ಮಾಡ್ಕೋತಾ ಇರೋದಷ್ಟೇ. ಯಾರಿಗೋ ಫೇವರ್ ಮಾಡ್ತಲ್ಲ. ನಾನು ಜಿಮ್ಮಿಗೆ ಹೋಗಿ ವೇಟ್ಸ್ ಎತ್ತೋದ್ರಿಂದ ಬೇರೆ ಯಾರಿಗೋ ಫೇವರ್ ಮಾಡ್ತಲ್ಲ. ನನ್ನ ಬಾಡಿನ ನಾನು ಚೆಂದ ನೋಡ್ಕೊಳ್ಳೋಕ್ಕೆ ನಾನು ಜಿಮ್ಮಿಗೆ ಹೋಗ್ತೀನಿ, ಅಥವಾ ನಾನು ವರ್ಕೌಟ್ ಮಾಡ್ತೀನಿ, ಅಥವಾ ನಾನು ವಾಕ್ ಮಾಡ್ತೀನಿ, ಅಥವಾ ನಾನು ರನ್ ಮಾಡ್ತೀನಿ. ಇದೆಲ್ಲ ನಾನು ಮಾಡ್ತಾ ಇರೋದು ನನ್ನ ದೇಹಕ್ಕೆ, ಮೆಂಟಲ್ ಹೆಲ್ತಿಗೋಸ್ಕರ, ನನ್ನ ಫಿಸಿಕಲ್ ಹೆಲ್ತಿಗೋಸ್ಕರ ನಾನು ಮಾಡ್ತಾ ಇರೋದು. ಫುಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಹಾಗೆ ಇವಾಗ ನಾವೆಲ್ಲ ಹೊರಗಡೆ ತಿನ್ನೋದ್ರಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಒಂದು ಪಿಜ್ಜಾ ಕ್ಯಾಲರೀಸ್ ನೀವೇ ಹೋಗಿ ಗೂಗಲಲ್ಲಿ ಚೆಕ್ ಮಾಡಿ, ಒಂದು ಬರ್ಗರ್ ಕ್ಯಾಲರಿ ನೀವೇ ಹೋಗಿ ಚೆಕ್ ಮಾಡಿ. ಹಾಗಂತ ಯಾವುದು ಮಾಡಲೇಬಾರ್ದಾ? ಮಾಡಿ, ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಾಗತ್ತೆ. ಸೊ ಡಯಟ್ ಅಂದರೆ ಅದೇನೆ, ಬ್ಯಾಲೆನ್ಸ್ಡ್ ಫುಡ್, ಹೆಲ್ದಿ ಫುಡ್. ಎಲ್ಲ ಥರದ ಕಾಳುಗಳಿರ್ಬೋದು, ಸೊಪ್ಪಿರ್ಬೋದು, ಫ್ರೂಟ್ಸ್ಗಳಿರ್ಬೋದು, ತರಕಾರಿಗಳಿರ್ಬೋದು, ನೀರು ಕುಡಿಯೋದಿರ್ಬೋದು, ಅನ್ನ, ಈ ಎಲ್ಲವೂ ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಆ್ಯಪಲ್ ಚೆನ್ನಾಗಿ ಬೆಳೀತಲ್ಲ, ಆ್ಯಪಲ್ ತಿನ್ನಬೇಡಿ. ವಾಟರ್ ಮೆಲನ್ ಚೆನ್ನಾಗಾಗ್ತಲ್ಲ, ವಾಟರ್ ಮೆಲನ್ ತಿನ್ನಬೇಡಿ. ಇದು ತಿನ್ನಬೇಡಿ, ಅದು ತಿನ್ನಬೇಡಿ. ನೀರು ಸರಿ ಇಲ್ಲ. ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆಗೂ ಹಾರ್ಡ್ ವಾಟರ್. ಹಾಗಂತ ನಾವು ನೀರು ಕುಡಿದೇ ಇರೋಕ್ಕಾಗಲ್ಲ, ಊಟ ಮಾಡದೇ ಇರೋಕ್ಕಾಗಲ್ಲ, ತರಕಾರಿ ತಿನ್ನದೇ ಇರೋಕ್ಕಾಗಲ್ಲ, ಸೊಪ್ಪನ್ನು ತಿನ್ನದೇ ಇರೋಕ್ಕಾಗಲ್ಲ. ತಿನ್ನಲೇಬೇಕಾಗತ್ತೆ, ಬದುಕೋದಕ್ಕೋಸ್ಕರ ತಿನ್ನಲೇಬೇಕಾಗತ್ತೆ. ಸೊ ಅದರಲ್ಲೂ ನಾವು ಅದನ್ನು ಎಷ್ಟು ಹೆಲ್ದಿ ವರ್ಷನ್ ಆಗಿ ಇಟ್ಕೊಂಡು ಎಷ್ಟು ಚಂದ ಮನೆಯಲ್ಲೇ ಆದಷ್ಟು ತಿನ್ನೋ ಪ್ರಯತ್ನ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಗೆ ಅದೇನೋ ಚಿಕ್ಕ ವಯಸ್ಸಿಂದನೂ ನಮಗೆ ಮನೆಯಲ್ಲಿ ಅಫೋರ್ಡು ಮಾಡೋಕ್ಕಾಗ್ತಲ್ಲ, ಕೊಡಿಸ್ತಾನೂ ಇಲ್ಲ. ಸೊ ನಮಗೆ ಅಭ್ಯಾಸನೂ ಇಲ್ಲ. ಇವತ್ತಿಗೂ ನೀವು ನನ್ನ ಕೇಳಿದ್ರೆ ನಾನು ಜಂಕ್ ತಿನ್ನೋದು ತೀರಾ ಕಡಿಮೆ. ಅಂದರೆ ನಂಗೆ ಆ ಥರ ಕ್ರೇವಿಂಗ್ ಬರೋದೇ ಕಡಿಮೆ. ಕ್ರೇವಿಂಗ್ ನನಗೆ ಅಬ್ಬಬ್ಬಾ ಅಂತ ಬಂದರೂ ಒಬ್ಬಟ್ಟು ತಿನ್ಬೇಕನ್ಸತ್ತೆ, ಜಾಮೂನ್ ತಿನ್ಬೇಕನ್ಸತ್ತೆ, ಚಿತ್ರಾನ್ನ ತಿನ್ಬೇಕನ್ಸತ್ತೆ. ಅಂದರೆ ಇವಾಗ ಮಧ್ಯಾಹ್ನ ಚಿತ್ರಾನ್ನ ತಿಂದಿರ್ತೀನಿ, ಮತ್ತೆ ರಾತ್ರಿ ಕ್ರೇವಿಂಗ್ ಆಗುತ್ತೆ ಅಷ್ಟೇ. ನಾನು ಇಲ್ಲೇ ಸುತ್ತುತ್ತಾ ಇರ್ತೀನಿ. ನಾನು ಅದನ್ನು ಮನೇಲೇ ಮಾಡಿಕೊಳ್ಳುವಂಥ ಪ್ರಯತ್ನ
99% ಆಫ್ ದ ಟೈಮ್ ಮಾಡ್ತೀನಿ. ಈಗ ಹೊರಗಡೆ ಹೋದಾಗ ನಾನು ತಿನ್ನಲ್ವಾ, ಡೆಫಿನೆಟ್ಲಿ ತಿಂತೀನಿ ಒಂದ್ಸಲ. ನಾನು ಯಾವಾಗಲೂ ತಿಂಗ್ಳಿಗೊಂದ್ಸಲ ಹೊರಗೆ ಹೋಗ್ತೀನಿ, 2 ತಿಂಗಳಿಗೊಂದ್ಸಲ ಹೊರಗೆ ಹೋಗ್ತೀನಿ, ಸಮಟೈಮ್ಸ್ 3-4 ತಿಂಗಳಾದರೂ ಹೋಗಿರಲ್ಲ. ಸೆಟ್ಟಲ್ಲಿ ತಿನ್ನಲ್ವಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೆಯಿಂದ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಯಾವುದಾದ್ರೂ ಹೆಲ್ದಿ ಓಟ್ ಮೀಲ್ ಸಿಗುತ್ತೆ, ಆ ಥರದ್ದು ಏನಾದರೂ ಒಂದು ಹೆಲ್ದಿ ವರ್ಷನ್ ಸಿಗುತ್ತೆ, ತಿಂತೀನಿ. ವರ್ಸ್ಟ್ ಕೇಸ್ ಸಿನಾರಿಯೋ ಒಂದು ಇಡ್ಲಿ ಸಾಂಬಾರು ತಿನ್ಕೊಂಡು ಕೆಲಸ ಕೊಟ್ಟೋಗ್ತೀನಿ. ಆ್ಯಂಡ್ ಮಧ್ಯಾಹ್ನವೂ ಅಷ್ಟೇ ಆದಷ್ಟು ಈ ಪ್ರೋಟೀನ್, ಅಂದರೆ ಶೂಟಲ್ಲಿದ್ದಾಗ ನಾನು ಹೇಳ್ತಾ ಇರೋದು ಪ್ರೋಟೀನ್, ಹೈ ಪ್ರೋಟೀನ್ ಯಾವುದಿದೆ ಆ ಥರದ್ದು ಒಂದಷ್ಟು ಚೆಕ್ ಮಾಡ್ಕೋತೀನಿ ಸ್ವಿಗ್ಗಿಯಲ್ಲಿ. ಆ್ಯಂಡ್ ಅವ್ರ ಹತ್ರನೇ ಆರ್ಡ್ರ್ ಮಾಡ್ತೀನಿ ಪ್ರತಿ ವಾರ. ಲಂಚ್ ಮಾತ್ರ ನಾನು ಹೊರಗಡೆ ಶೂಟಿಂಗ್ ದಿನ ಹಾಗೆ ಆಗುತ್ತೆ. ಈಗ ಬ್ರೇಕ್ಫಾಸ್ಟು ಅಷ್ಟೇ, ಬೆಳಗ್ಗೆ ನಾನೇ ಮನೆಯಲ್ಲಿ ಯೋಗರ್ಟ್ ಬೌಲ್ ಮಾಡ್ಕೊಂಡು ಹೊಟ್ಟೋಗ್ತೀನಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ಇಟ್ಸ್ ಹೆಲ್ದಿ ಆಲ್ಸೋ. ಸೊ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಪ್ರೋಟೀನು, ಗಾಬು, ನ್ಯೂಟ್ರಿಯೆಂಟ್ಸ್ ಎಲ್ಲನೂ. ಸೊ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ನನ್ನ ಶೂಟಿಂಗ್ ಸಮಯದಲ್ಲಿ ನಾನು ಹೊರಗಡೆ ತಿಂತೀನಿ. ಆ್ಯಂಡ್ ರಾತ್ರಿ ಮನೆಗೆ ಬಂದು ಸಮ್ಟೈಮ್ಸ್ ಅಡುಗೆ ಮಾಡಿಟ್ಟಿರ್ತೀನಿ ಹಿಂದಿನ ದಿನ ರಾತ್ರಿನೇ. ಇಲ್ಲ ಅಂತ ಅಂದರೆ ಮನೆಗೆ ಬಂದು ಮಾಡಿಕೊಂಡು ತಿಂತೀನಿ. ಲೇಟಾಗಿರಲಿ ಅಥವಾ ಬೇಗ ಮುಗ್ದಿರಲಿ ಬಂದು ಮನೆಯಲ್ಲಿ ತಿನ್ನುವಂಥ ಅಭ್ಯಾಸ ನನಗಿದೆ. ಸೊ ನಾನು ತೀರಾ ಹೊರಗಡೆ ತಿನ್ನೋದು ಕಡಿಮೆ, ತೀರಾ ಅನ್ಹೆಲ್ದಿ ಇಂಟೇಕ್ ತೀರಾ ಕಡಿಮೆ ನಂದು. ಸೊ ನನ್ನ ಡಯಟ್ ಏನಿದ್ರು ಮನೆ ಊಟ, ಹೆಲ್ದಿ ಊಟ ತುಂಬ 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 ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ನೀವು ಸಣ್ಣ ಆಗೋಕ್ಕೆ, ದಪ್ಪ ಆಗೋಕ್ಕೆ, ಹೆಲ್ದಿ ಆಗಿರೋಕ್ಕೆ, ಫಿಟ್ ಆಗಿರೋಕ್ಕೆ. ಸೊ ಊಟ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಕೇಳಿದ್ರೆ 80% ಊಟ ಆ್ಯಂಡ್ 20% ರೆಸ್ಟ್ ಆಫ್ ದ ಥಿಂಗ್ಸ್ ಫಾಲೋ ಆಗುತ್ತೆ. ಬಟ್ 80% ಊಟ ಬಂದ್ಬಿಡತ್ತೆ. ನೀವೇನು ತಿಂತೀರಾ ಅಷ್ಟು ಚೆನ್ನಾಗಿ ಕಾಣಿಸ್ತೀರ, ಅಷ್ಟೇ ಸಿಂಪಲ್. ಆ್ಯಂಡ್ ಜಿಮ್ ನಾನೀಗ ವಾರದಲ್ಲಿ 4 ದಿನ ಹೋಗ್ತೀನಿ. 2 ದಿನ ಅಪ್ಪರ್ ಬಾಡಿ ಟ್ರೈನಿಂಗ್ ಮಾಡ್ತೀನಿ, 2 ದಿನ ಲೋವರ್ ಬಾಡಿ ಟ್ರೈನ್ ಮಾಡ್ತೀನಿ. 4 ದಿನವೂ ಬೇರೆ ಬೇರೆ ಮಸಲ್ಸ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಇದನ್ನು ನಾನು ಡೀಪಾಗೆ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಐ ಥಿಂಕ್ ಒನ್ಸ್ ಯು ಸ್ಟಾರ್ಟ್ ಯು ವಿಲ್ ನೋ. ಈ ಶೋಲ್ಡರ್ ಒಂದು ಮಸಲ್ಲು, ಟ್ರೈಸೆಪ್ಸು, ಬೈಸೆಪ್ಸು, ಬ್ಯಾಕು, ಲ್ಯಾಟ್ಸು ಇದೆಲ್ಲ ಬರುತ್ತೆ. ಸೊ ಇವತ್ತು ಟ್ರೈನ್ ಮಾಡಿದರೆ, ಇವತ್ತು ಅಪ್ಪರ್ ಬಾಡಿ ಮಾಡಿದ್ರೆ ನೆಕ್ಸ್ಟ್ ಡೇ ಲೋವರ್ ಬಾಡಿ, ನೆಕ್ಸ್ಟ್ ಡೇ ಅಪ್ಪರ್ ಬಾಡಿ, ಅದಾದಮೇಲೆ ಲೋವರ್ ಬಾಡಿ ಮಾಡ್ತೀನಿ. ಮಧ್ಯದಲ್ಲಿ ಅಂದರೆ ಪ್ರತಿ ಸೆಟ್ಟು ಮಾಡೋ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲ ಸ್ಕಿಪ್ಪಿಂಗ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಐ ಜಸ್ಟ್ ವಾಕ್ ಅರೌಂಡ್, ಜಿಮ್ಮಲ್ಲೇ ವಾಕ್ ಮಾಡ್ತಾ ಇರ್ತೀನಿ. ಸೊ ದಟ್ ಬಾಡಿ ಕೂಲ್ ಡೌನ್ ಆಗೋಕ್ಕೆ ಬಿಡಲ್ಲ. ಬಾಡಿ ವಾರ್ಮ್ ಟೆಂಪರೇಚರಲ್ಲೇ ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನು. ಸೊ ದಿಸ್ ಇಸ್ ಹೌ ಐ ಟ್ರೈನ್. ಮುಂಚೆ ನಾನು ರನ್ ಶುರು ಮಾಡೋಕ್ಕೂ ಮುಂಚೆ ಹೋದ ವರ್ಷದವರೆಗೂ ಏನಂತ ಅಂದರೆ 4 ದಿನ ಮಸಲ್ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ವೇಟ್ ಟ್ರೈನಿಂಗ್ ಅಂತ ಮಾಡಿದ್ರೆ ಇನ್ನು 2 ದಿನ ನಾವು ಕಾರ್ಡಿಯೋ ಇಟ್ಕೋತಾ ಇದ್ವಿ. ಒಂದಿನ ಬ್ರೇಕ್ ಇರೋದು. 1 ಡೇ ಎಂಟೈರ್ ಸೆಷನ್ ಬಂದುಬಿಟ್ಟು ಕಾರ್ಡಿಯೋ, ಈ ಥರದ್ದು ಒಂದಷ್ಟು ಫಂಕ್ಷನಲ್ ಟ್ರೈನಿಂಗ್ಗಳನ್ನ ನಾವು ಮಾಡ್ತಾ ಇದ್ವಿ. ಸೊ ಈಗ ನಾನು ಫಂಕ್ಷನಲ್ ಟ್ರೈನಿಂಗ್ ಏನು ಅಂತ ಅಂದರೆ ಸ್ಟ್ರೆಂತಿಂಗ್ ಮಾಡ್ಕೊಂಬಿಡ್ತೀನಿ. ಈಗ ಪುಲಪ್ಸು, ಪುಷಪ್ಸು, ಅದು ಇದು ವಾರ್ಮಪ್ಪೇ ನಂದು ಆಲ್ಮೋಸ್ಟ್ 15 ಮಿನಿಟ್ಸ್ ಆಗುತ್ತೆ. ಸೊ ಈ ಥರ ಒಂದಷ್ಟು ಅಭ್ಯಾಸಗಳನ್ನ ಈಗ ಈ ವರ್ಷ ಶುರು ಮಾಡ್ಕೊಂಡಿದ್ದೀನಿ ಕಾನ್ಷಿಯಸ್ಲಿ, ಸ್ಟ್ರಾಂಗ್ ಆಗಿರಬೇಕು ಅಂತ. ಆ್ಯಂಡ್ ಓಡೋಕ್ಕೆ ಶುರು ಮಾಡಿದ್ದು ಈಗ ಜಾನ್ವರಿಯಿಂದ ನನಗೆ ಅದ್ರ ಬಗ್ಗೆ ತುಂಬ ಒಲವು ಶುರುವಾಗಿದ್ದು. ಯಾಕಂತ ಅಂದರೆ ಐ ಥಿಂಕ್ ಹಿಂದೆ ನಾನೆಲ್ಲ ಟ್ರೈನ್ ಮಾಡಿದಾಗ ಯಾವುದೋ ಬೇರೆ ಶೂಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ನೀವು ಓಡಬೇಕಂದ್ರೆ, ಅದಂತೂ ನನಗೆ ಅರ್ಥ ಆಗಿದೆ. ಮುಂಚೆ ನಾನು ಎಂಜಾಯ್ ಮಾಡ್ತಾ ಇರಲಿಲ್ಲ. ಐ ಥಿಂಕ್ ನಾವು ಈ ಅಪಾರ್ಟ್ಮೆಂಟ್ಗಳಲ್ಲಿದ್ದಾಗ ಏನಾಗುತ್ತೆ, ಅಲ್ಲಲ್ಲೇ ಕಮ್ಯುನಿಟಿ ಒಳಗೇನೆ ಓಡ್ತಾ ಇರ್ತೀವಿ. ಯು ಡೋಂಟ್ ಸಿ, ಅಂದರೆ ಹಸಿರು ಜಾಸ್ತಿ ಕಾಣಲ್ಲ, ನೇಚರ್ ಮಧ್ಯದಲ್ಲಿ ಓಡಲ್ಲ. ಇಲ್ಲಿ ಜಾನ್ವರಿಯಿಂದ ನಾನು ಓಡೋಕ್ಕೆ ಶುರು ಮಾಡಿದ್ಮೇಲೆ ಏನು ಮಾಡಿದೆ, ಕಮ್ಯುನಿಟಿ ಬಿಟ್ಟು ಹೊರಗಡೆ ಹೋಗೋಕ್ಕೆ ಶುರು ಮಾಡಿದೆ. ಅಂದರೆ ಯೂನಿವರ್ಸಿಟಿಗೆ ಹೋಗ್ತೀನಿ, ಸಮ್ಟೈಮ್ಸ್ ಗ್ಲೋಬಲ್ ವಿಲೇಜ್ ಹೋಗ್ತೀನಿ, ಸಮ್ಟೈಮ್ಸ್ ಎಲ್ಲೇ ಮನೆ ಸುತ್ತಮುತ್ತ ಎಲ್ಲ ಏನು ರೋಡ್ ಇದೆ ಆ ಕಡೆ ಓಡೋಕ್ಕೆ ಶುರು ಮಾಡ್ತೀನಿ. ಇಟ್ ಸ್ಟಾರ್ಟೆಡ್ ಕ್ಲಿಯರಿಂಗ್ ಮೈ ಮೈಂಡ್. ನನ್ನ ಥಾಟ್ಸ್ ಬೇರೆ ಥರನೇ ಅಲೈನ್ ಆಗೋಕ್ಕೆ ಶುರುವಾಗತ್ತೆ, ಬೇರೆ ಥರ ಮೈಂಡ್ ಬೇರೆ ಥರನೇ ವರ್ಕ್ ಆಗೋಕ್ಕೆ ಶುರುವಾಯಿತು ನನಗೆ. ಒಂಥರ ಇಟ್ ಫೆಲ್ಟ್ ಗುಡ್. ಓಡೋದು ತುಂಬ ಖುಷಿ ಕೊಡೋಕ್ಕೆ ಶುರು ಮಾಡ್ತು. ಸೊ ಹಾಗಾಗಿ ನಾನು ಓಡ್ತಾ ಇದ್ದೀನಿ, ಅಂದರೆ ರನ್ನಿಂಗ್ನ ಅಭ್ಯಾಸ ಮಾಡಿಕೊಂಡೆ. ಆ್ಯಂಡ್ ಈ ವರ್ಷದ ನನ್ನ ಗೋಲ್ ಇರೋದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ. ಪ್ರತಿ ದಿವಸ ಒಂದೇ ಮಾಡ್ತಾ ಇರ್ತೀವಿ ನಾವು, ಚಾಲೆಂಜಸ್ನ ಮಾಡ್ಕೊಳ್ಳಲ್ಲ. ನನಗೆ ಲೈಫಲ್ಲಿ ಚಾಲೆಂಜಸ್ ಇಲ್ಲ ಅಂತ ಅಂದರೆ ತುಂಬ ಬೋರ್ ಆಗುತ್ತೆ, ಅಂದರೆ ತುಂಬ ಮೊನಾಟನಸ್ ಆಗಿಬಿಟ್ರೆ ನಂಗೆ ಕಷ್ಟ ಆಗುತ್ತೆ, ನಂಗೆ ಹಂಗೆ ಇರೋಕ್ಕಾಗಲ್ಲ. ಮನೆಯಲ್ಲೂ ಫಾರ್ ಎಕ್ಸಾಂಪಲ್ ನಂಗೆ ಸುಮ್ಮನೆ ಕೂತಿರ್ತೀನಿ ಅಂತ ಅನ್ಕೊಳ್ಳಿ, ಕೂತ್ಕೊಂಡಿದ್ದ ತಕ್ಷಣ ಬೋರ್ ಆಗೋಕ್ಕೆ ಶುರುವಾಗುತ್ತೆ. ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ ಅಥವಾ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಈ ಥರ ನಂಗೆ ಒಂಥರ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಯಾವಾಗಲೂ ಏನೋ ಒಂದು ಮಾಡ್ತಾ ಇರಬೇಕು. ನಾನು ಚಾಲೆಂಜ್ ಮಾಡ್ಕೊಂಡಿದ್ದು ಈ ವರ್ಷ ನನ್ನ ಗೋಲ್, ಈ ವರ್ಷದ ಗೋಲ್ ಹೇಳ್ಬಿಡ್ತೀನಿ ನಾನು. ಪುಷಪ್ಸ್ ಮಾಡ್ತೀನಿ ನಾನು ಆಲ್ರೆಡಿ, ಬಟ್ ಒಂದಷ್ಟು ಬೇರೆ ಬೇರೆ ಥರದ ಪುಷಪ್ಸ್ ನನಗೆ ಮಾಡೋಕ್ಕಿದೆ ಈ ವರ್ಷ. ಪುಲಪ್ಸ್ ಮಾಡೋಕ್ಕಿದೆ ಆಲ್ರೆಡಿ. ಈ ವಿಡಿಯೋ ಮಾಡೋ ದಿವಸ ನಿನ್ನೆ ಮತ್ತು ಇವತ್ತು ನನ್ನ ಫಸ್ಟ್ ಕ್ಲೋಸ್ ಗ್ರಿಪ್
ಪುಲಪ್ಸ್ನ ಮಾಡಿದ್ದೀನಿ ಒಂದೊಂದು. ವೆರಿ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಈ ಸ್ಟ್ರೆಂತ್ ನಂಗೆ ಎಷ್ಟು ಬಿಲ್ಡ್ ಆಗಿದೆ ಅಂತ ಅಂದರೆ ಇಟ್ಸ್ ನಾಟ್ ಈಸಿ. ಪುಲಪ್ಸ್ ಮಾಡೋದು ಇಸ್ ನಾಟ್ ಈಸಿ. ಆ್ಯಂಡ್ ನಂಗೆ ಯಾಕೆ ಅದು ತುಂಬ ಮನಸ್ಸಿಗೆ ಬಹಳ ಖುಷಿ ಕೊಡ್ತು ನೆನ್ನೆ ಅಂತ ಅಂದರೆ ನಂಗೆ ಮಾಡೋಕ್ಕಾಯ್ತು. ನಂಗೆ ಇದೇನೋ ಅಚೀವ್ಮೆಂಟ್, ಇದು ಸಣ್ಣದೇ ಇರ್ಬೋದು, ಎಷ್ಟೋ ಜನಕ್ಕೆ ಸಣ್ಣದೇ ಇರ್ಬೋದು, ಇದು ನಂಗೆ ಅಚೀವ್ಮೆಂಟ್. ಇದು ಅದ್ರ ಬಗ್ಗೆ ಪ್ರತಿದಿನ ಯೋಚನೆ ಮಾಡಿದ್ದೀನಿ, ಬೇರೆ ಬೇರೆ ಥರದ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಓಕೆ, ನಾನು ಇನ್ನೂ ಯಾವ ಥರ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಇನ್ನೂ ಯಾವ್ಯಾವ ಮಸಲ್ನ ನಾನು ಇನ್ಕ್ಲೂಡ್ ಮಾಡಿ ಸ್ಟ್ರೆಂತ್ ಜಾಸ್ತಿ ಮಾಡಿದಷ್ಟು ನನಗೆ ಪುಲಪ್ಸ್ ಮಾಡೋಕ್ಕಾಗತ್ತೆ. ನಮ್ಮ ದೇಹನ ನಮ್ಮ ಬಾಡಿ ವೇಟ್ನ ನಾವು ಎತ್ತೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ನಾವು ಎಷ್ಟೋ ಕಷ್ಟಗಳನ್ನ ಎತ್ಬಿಡ್ತೀವಿ, ಕಷ್ಟಗಳನ್ನ ಫೇಸ್ ಮಾಡಿಬಿಡ್ತೀವಿ. ಬಟ್ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಜಿಮ್ಮಲ್ಲಿ ಏನೋ ಒಂದಷ್ಟು ಕಲಿಬೇಕು ಅಂತ ಬಂದಾಗ ಐ ಗಾಟ್ ಮೈ ಫಸ್ಟ್ ಪುಲಪ್ಸ್ ಯಸ್ಟರ್ಡೇ ಆ್ಯಂಡ್ ಇವತ್ತು ಹೋಗಿ ಟ್ರೈ ಮಾಡಿದೆ. ಇವತ್ತು ಬಂತು. ಸೋ ಹ್ಯಾಪಿ. 2 ಮಾಡ್ತೀನಿ ಈಗ, ಬಟ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಬಿಟ್ಟು ಒಂದು 2 ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಮಾಡಬೇಕಾಗತ್ತೆ. ಬಟ್ ಐ ಆಮ್ ವೆರಿ ವೆರಿ ಪ್ರೌಡ್. ಸೊ ಅಟ್ಲೀಸ್ಟ್ ಈ ವರ್ಷ ಕಂಟಿನ್ಯೂಸ್ ಆಗಿ ಒಂದು 5 ಪುಲಪ್ಸ್ ಮಾಡಬೇಕು. ಅದಾದಮೇಲೆ ವೈಡ್ ಗ್ರಿಪ್ ಪುಲಪ್ಸ್ನ ಟ್ರೈ ಮಾಡಬೇಕಂತ ಇದೆ. ಐ ಆಮ್ ಶೋರ್ ಅದಕ್ಕೆ ತುಂಬಾ ಸ್ಟ್ರೆಂತ್ ಬೇಕಾಗತ್ತೆ. ಬಟ್ ಐ ವಿಲ್ ಗೆಟ್ ದೇರ್. ಅದನ್ನಂತೂ ನಾನು ಬಿಡಲ್ಲ, ಅದನ್ನು ನಾನು ಮಾಡ್ತೀನಿ. ಈ ವರ್ಷ ಬೆಂಗಳೂರಲ್ಲಿ ಹೈರಾಕ್ಸ್ ನಡೀತಿದೆ, ಅದನ್ನ ಮಾಡೋಕ್ಕಾಗಲಿಲ್ಲ ನನಗೆ. ಬಿಕಾಸ್ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಹೊತ್ತಿಗೆ ಸ್ಲಾಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಅವೈಲಬಲ್ ಇರಲಿಲ್ಲ. ಬಟ್ ಈ ವರ್ಷ ಡೆಲ್ಲಿಯಲ್ಲಿ ಒಂದ್ಸಲ ನಡೀತದೆ, ಮುಂಬೈಲಿ ಒಂದ್ಸಲ ನಡೀತೆ. ಒಂದು ಹೈರಾಕ್ಸ್ ಮಾಡಲೇಬೇಕಂತ ಇದೆ ನನಗೆ. ಬಿಕಾಸ್ ಚಾಲೆಂಜಸ್ ನಂಗೆ ಇಷ್ಟ. ನಾನು ಚಾಲೆಂಜಸ್ ಮಾಡ್ಕೋತೀನಿ. ನಂಗೆ ಓಡೋಕ್ಕಾಗಲ್ಲ, ನಂಗೆ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿದ್ದೆ. ಬಟ್ ಮೆಂಟಲಿ ವೆನ್ ಐ ಥಾಟ್ ನನ್ನ ಕೈಲಿ ಯಾಕೆ ಆಗಲ್ಲ ಅಂತ ಪುಷ್ ಮಾಡಿದಾಗ ಐ ಡಿಡ್ ಮೈ ಹಾಫ್ ಮ್ಯಾರಥಾನ್. ಅನ್ಫಾರ್ಚುನೇಟ್ಲಿ ನನಗೆ ಈ ವರ್ಷ ಇಷ್ಟು ತಿಂಗಳುಗಳಾಯ್ತಲ್ಲ, ಯಾವುದೇ ಬೆಂಗಳೂರಲ್ಲಿ ನಡೆದಂಥ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಎಲ್ಲ ಸಂಡೇ ನಡೆಯುತ್ತೆ ಆ್ಯಂಡ್ ನಾನು ಸಂಡೇ ಶೂಟ್ ಮಾಡ್ತೀನಿ. ಸೊ ನಾನು ಹೇಳ್ಕೊಂಡಿದ್ದು ಏನಂತ ಅಂದರೆ, ನನಗೆ ಹೋಗಿ ಎಲ್ಲರ ಜೊತೆಗೆ ಮ್ಯಾರಥಾನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ನನಗೆ ನಾನೇ ಮಾಡೋಕ್ಕಾಗಲ್ವಾ, ನನಗೆ ನಾನೇ ಓಡೋಕ್ಕಾಗಲ್ಲ, ನನಗೆ ನಾನೇ ಚಾಲೆಂಜ್ ಮಾಡ್ಕೊಳಕ್ಕಾಗಲ್ವಾ, ಮಾಡೋಕ್ಕಾಗಲ್ವಾ, ನಂಗೆ ಮಾಡೋಕ್ಕಾಗತ್ತೆ, ಯಾಕಾಗಲ್ಲ, ಟ್ರೈ ಮಾಡೋಣ. ಆಗಲ್ಲ ಅಂತ ಅಂದರೆ ಓಕೆ, ನಂಗೆ ಆಗಲ್ಲ ಅಂತ ಪುಷ್ ಮಾಡೋಣ. ಅದಕ್ಕೆ ಇನ್ನೂ ಮಾಡೋಕ್ಕೆ ಏನೇನು ಟ್ರೈನಿಂಗ್ ಮಾಡಬೇಕು, ಯಾವ್ಯಾವ ಥರ ಎಲ್ಲ ಟ್ರೈನ್ ಮಾಡ್ಕೋಬೇಕು ನಾನು ಮಾಡ್ತೀನಿ. ಬಟ್ ಮಾಡೋಕ್ಕಾಗಲ್ವ ಅಂತ ಇಟ್ಸ್ ಲೈಕ್ ಮೆಂಟಲಿ ನೀವು ಪುಷ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ಮಾಡಿದೆ. 21.1 ಕಿಲೋಮೀಟರ್ಸ್ನ ಮಾಡಿದೆ. ಫೆಲ್ಟ್ ಗುಡ್. ಚಾಲೆಂಜಸ್ ಇಷ್ಟ ಆಗತ್ತೆ ನನಗೆ. ಸೊ ಹಾಗಾಗಿ ಓಡೋಕ್ಕೆ ಶುರು ಮಾಡಿದ್ದು. ಓಡೋದ್ರ ಹಿಂದೆ ಬೇರೆ ಏನು ರೀಸನ್ ಇಲ್ಲ. ಓಡ್ತಾ ನಂಗೆ ಬಂದಿದ್ದು ಓಕೆ ನಾನು ಮ್ಯಾರಥಾನ್ ಹೋಗೋಣ. ಬಿಕಾಸ್ ಎಷ್ಟು ಜನ ಈ ಫಿಟ್ನೆಸ್ ರನ್ನನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಎಷ್ಟೆಲ್ಲ ಸಾಧನೆಗಳನ್ನ ಮಾಡ್ತಿದ್ದಾರೆ. ಐ ಥಿಂಕ್ ಅವರು ಮಾಡೋಷ್ಟು ನಮಗೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 0.00001% ಇಫ್ ಐ ಕ್ಯಾನ್ ಅಟ್ಲೀಸ್ಟ್ ಗೋ ದೇರ್. ಹಾಫ್ ಮ್ಯಾರಥಾನ್ ಕಂಪ್ಲೀಟ್ ಮಾಡಿದ್ರು ನನಗೆ ಖುಷಿ ಆಗುತ್ತೆ, ಪ್ರೌಡ್ ಆಗುತ್ತೆ. ಸೊ ಈ ವರ್ಷದ ಗೋಲ್ ಬಂದ್ಬಿಟ್ಟು ಇಷ್ಟೇ. ಪುಷಪ್ಸ್ ಬೇರೆ ಬೇರೆ ಥರ ಮಾಡಬೇಕು, ಪುಲಪ್ಸ್ ಮಾಡಬೇಕು, ವೈಡ್ ಗ್ರಿಪ್ ಪುಲಪ್ಸ್ ಮಾಡಬೇಕು, ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅಟ್ಲೀಸ್ಟ್ 1 ಮ್ಯಾರಥಾನ್. ಅಟ್ಲೀಸ್ಟ್ ನಂಗೆ ಅದೊಂದು ಸರ್ಟಿಫಿಕೇಟ್ ಬೇಕು, ನಂಗೆ ಅದೊಂದು ಬ್ಯಾಡ್ಜ್ ಬೇಕು. ಅದಾದಮೇಲೆ ಹೈರಾಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ವಿಚ್ ಡೆಲ್ಲಿದು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನನ್ನ ಶೂಟು ಅದು ಎಲ್ಲ ಸಪೋರ್ಟಿವ್ ಆಗಿ ಆ ಟೈಮಿಗೆ ಬಂದರೆ ಡೆಫಿನೆಟ್ಲಿ ನಾನು ಹೋಗ್ತೀನಿ. ಬಿಟ್ಟು ಒಳ್ಳೆ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಕೆಲಸ ಮಾಡಬೇಕು, ಇದೆಲ್ಲ ಇದೆ. ಇಷ್ಟಿದೆ ನನ್ನ ಗೋಲ್ಸ್. ಅದೇ ಫಿಟ್ನೆಸ್ ಲೆವೆಲಲ್ಲಿ ಗೋಲ್ಸ್ ಏನು ಅಂತ ಅಂದರೆ ಫಸ್ಟ್ 4-5 ಏನು ಬಂತಲ್ಲ ಲಿಸ್ಟಲ್ಲಿ ಅಷ್ಟಿದೆ. ದಿಸ್ ಇಸ್ ಆಲ್ ಅಬೌಟ್ ಫಿಟ್ನೆಸ್, ಜಿಮ್, ಫುಡ್. ಮನೇಲೆ ಊಟ ಮಾಡ್ತೀನಿ, ಹೊರಗಡೆ ತಿನ್ನಲ್ಲ. ಅದನ್ನೆಲ್ಲನೂ ಆಲ್ರೆಡಿ ನಾನು ನಿಮಗೆ ಹೇಳಿ ಆಗಿದೆ. PCOD ಇರೋರ ವೇಟ್ ಲಾಸ್ ತುಂಬ ಡೀಟೇಲ್ಡಾಗಿ ಮಾತಾಡೋಕ್ಕೆ ನಾನು ಆ ಒಂದು ಸ್ಪಾಟಲ್ಲಿಲ್ಲ. ಬಿಕಾಸ್ ನನಗೆ ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ, ಹೆಂಗೆ ಬಾಡಿ ವರ್ಕ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಯಾವ್ಯಾವ ಥರ ಇರುತ್ತೆ, ನನಗೆ ಖಂಡಿತವಾಗ್ಲೂ ಐಡಿಯಾ ಇಲ್ಲ. ಬಟ್ ನಾನು ಹೇಳೋದು ಒಂದೇ, PCOD, PCOS ಇವರೆಲ್ಲ ಇರೋರಿಗೆ ಐ ಥಿಂಕ್ ನಾನು ಕೇಳಿದ್ದೀನಿ, ಎಲ್ಲರೂ ದಪ್ಪ ಆಗಿಬಿಡ್ತಾರೆ ಇಮಿಡಿಯೇಟು. ಆ್ಯಂಡ್ ಸ್ಕಿನ್ ಇಶ್ಯೂಸ್ ಇರುತ್ತೆ ಪಾಪ, ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ ಅವರು ಮೆಂಟಲಿ ಆ್ಯಂಡ್ ಫಿಸಿಕಲಿ. ಫಸ್ಟ್ ಕನ್ಸಲ್ಟ್ ಡಾಕ್ಟರ್. PCOD, ಥೈರಾಯ್ಡ್, PCOS ಏನು ನಿಮಗೆ ಹೆಲ್ತ್ ಇಶ್ಯೂ ಏನಿದೆ ಫಸ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದ್ರ ತಕ್ಕಂಗೆ ಐ ಥಿಂಕ್ ಬೇಸಿಕಲಿ ಡಾಕ್ಟರ್ಸೇ ನಿಮ್ಗೊಂದಷ್ಟು ಹೇಳ್ತಾರೆ ಏನನ್ನು ಫಾಲೋ ಮಾಡಬೇಕು, ಏನನ್ನು ಫಾಲೋ ಮಾಡಬಾರ್ದು ಅಂತ. ಜಿಮ್ಮಿಗೆ ಹೋಗಿ ಅನ್ನೋದಕ್ಕಿಂತ ಬೇಸಿಕ್ಸ್ನ ಶುರು ಮಾಡಿ. ನಿಮ್ಮ ಹೆಲ್ತ್, ನಿಮ್ಮ ಬಾಡಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸಣ್ಣ ಆಗ್ತೀವಿ, ದಪ್ಪ ಆಗ್ತೀವಿ, ಪ್ಯಾಕ್ಸ್ ಮಾಡ್ಕೋತೀವಿ, ಕಟ್ಸ್ಗಳನ್ನ ಮಾಡ್ಕೋತೀವಿ, ಮಸಲ್ನ ಬಿಲ್ಡ್ ಮಾಡ್ತೀವಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಡಿ ಮೂವ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ತಿಂದಾದ್ಮೇಲೆ ಒಂದು 20 ನಿಮಿಷಗಳ ಕಾಲ ಓಡಾಡಿ, ಚೆನ್ನಾಗಿ ನೀರು ಕುಡೀರಿ. ಫಸ್ಟ್ ಬೇಸಿಕ್ ಮನೆಯಲ್ಲಿ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಎಷ್ಟೊಂದು ಜನಕ್ಕೆ ಇರಲ್ಲ. ಈಗ ನಂಗೆ ಸಮ್ಟೈಮ್ಸ್ ನಾನು 4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಬರ್ತೀನಿ. ಐಮ್ ನಾಟ್ ಕಂಪೇರಿಂಗ್, ನಾನು ಮಾಡ್ತಾ ಇದ್ದೀನಿ, ನೀವು ಮಾಡಬೇಕು. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಆಲ್ಸೋ ಡೂ ಇಟ್ ಅಂತ ನಾನು ಹೇಳ್ತಾ ಇರೋದು. 4 ಗಂಟೆ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಬಂದ್ರೂ ಅಟ್ಲೀಸ್ಟ್ ಬೇಸಿಕ್ ಅನ್ನ ರಸಮ್ ಮಾಡ್ಕೊಂಡು ತಿಂತೀನಿ. ಅಷ್ಟು ಟೈಮ್ ನಾನು ಮಾಡ್ಕೋತೀನಿ. ಒಂದು ಅರ್ಧ ಗಂಟೆ ನಿದ್ದೆ ಸ್ಯಾಕ್ರಿಫೈಸ್ ಆದರೂ ಪರವಾಗಿಲ್ಲ, ಊಟ ನನಗೆ ಮನೆಯಿಂದ ಆಗ್ಬಿಡ್ಬೇಕು ಅನ್ನೋದಿರುತ್ತೆ. ಸೊ ಊಟನ ಆದಷ್ಟು ಮೈಂಡ್ಫುಲ್ಲಾಗೆ ಮನೆಯಲ್ಲೇ ತಿನ್ನೋವಂಥ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ PCOD, PCOS, ಥೈರಾಯ್ಡು ಇದೆಲ್ಲನೂ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಏನೇನೆಲ್ಲ ಮಾಡಿದ್ರೆ ಅದು ಕಂಟ್ರೋಲ್ಡ್ ಆಗಿರುತ್ತೆ, ನೀವು ಆರಾಮಾಗಿರ್ತೀರ, ನೀವು ಖುಷಿಯಾಗಿರ್ತೀರ, ನೀವೇ ಹೆಲ್ದಿಯಾಗಿರ್ತೀರ, ಅದ್ರ ಕಡೆ ಫೋಕಸ್ ನಿಮಗಿರಲಿ. ನನಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು 10% ನಾಲೆಡ್ಜ್ ಇದ್ದಿದ್ರು ನಾನು ಮಾತಾಡ್ತಿದ್ದೆ. ನಾಲೆಡ್ಜ್ ಇಲ್ಲದೆ ಇರಬೇಕಂದ್ರೆ ಐ ಥಿಂಕ್ ಆ ಥರ ಟಾಪಿಕ್ಗಳನ್ನು ನಾವು ಮಾತಾಡೋದೇ ತಪ್ಪಾಗತ್ತೆ. ಸೊ ಹಾಗಾಗಿ ಫಸ್ಟ್ ಟೇಕ್ ಹೆಲ್ಪ್ ಫ್ರಮ್ ದ ಡಾಕ್ಟರ್. ಆ್ಯಂಡ್ ಅದಾದಮೇಲೆ ಅವ್ರು ನಿಮಗೆ 100% ಸ್ಟ್ರೆಂತ್ ಟ್ರೈನಿಂಗ್ನ ಶುರು ಮಾಡೋಕ್ಕೆ ಹೇಳ್ತಾರೆ, ವರ್ಕೌಟ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳ್ತಾರೆ. ಎಲ್ಲ ಡಾಕ್ಟರ್ಸ್ ಎಲ್ಲರಿಗೂ ಹೇಳ್ತಾರದೇ ಅದು, ವರ್ಕೌಟ್ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಶುರು ಮಾಡಿ, ಇಲ್ಲ ಬೇಸಿಕ್ ಯೋಗ ಮಾಡಿ, ಇಲ್ಲನೇ ವಾಕ್ ತೊಗೊಳ್ಳಿ, ಇದನ್ನಾದರೂ ಹೇಳ್ತಾರೆ. ಒಂದಷ್ಟು ಲೈಫ್ ಸ್ಟೈಲಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ಐ ಥಿಂಕ್ ವೆನ್ ಯು ಸಿ ದ ರಿಸಲ್ಟ್ ನಿಮ್ಗೆ ಆ ಕಿಕ್ ಸಿಗುತ್ತೆ. ಆವಾಗ ಐ ಥಿಂಕ್ ಫಿಟ್ನೆಸ್ ಜರ್ನಿ ಈಸ್ ವೆರಿ ವೆರಿ ಈಸಿ. ಸೊ ಪ್ಲೀಸ್ ಟೇಕ್ ಹೆಲ್ಪ್ ಫ್ರಮ್ ದ ಡಾಕ್ಟರ್ ಆ್ಯಂಡ್ ಐ ಆಮ್ ಶ್ಯೂರ್ ಎಲ್ಲನೂ ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಯಾ, ಟೇಕ್ ಹೆಲ್ಪ್. ಹರ್ಬಲ್ ಲೈಫ್ ಬಗ್ಗೆ ಹೇಳಿ. ಓ ಗಾಡ್, ಈ ಈಸಿ ರೂಟ್ ಇರುತ್ತೆ ಗೊತ್ತಾ, ಕ್ವಿಕ್ ರಿಸಲ್ಟ್ಸ್ ಇರುತ್ತೆ ಗೊತ್ತಾ, ಅದು ಯಾವತ್ತಿಗೂ ಪರ್ಮನೆಂಟಾಗಿ ನಮ್ಮ ಜೊತೆಗೆ ಇರೋದೇ ಇಲ್ಲ. ಇದೇನೋ ಜ್ಯೂಸ್ ಕುಡಿಬೇಕಂತೆ, ಸಣ್ಣ ಆಗ್ಬಿಡ್ತಾರಂತೆ. ಬಟ್ ನಾನು ಎಷ್ಟೊಂದು ಅವ್ರುಗಳೇ ಮಾತಾಡಿರೋ ನೋಡಿದ್ದೀನಿ, ಹೆಲ್ತ್ ಇಶ್ಯೂಸ್ ಆಗಿರೋದು, ತೀರಾ ಇಮಿಡಿಯೇಟ್ ದಪ್ಪ ಆಗ್ಬಿಡೋದು. ಸೋಷಿಯಲ್ ಮೀಡಿಯಾ ಅಂತ ತೆಗ್ದಾಗ ಅದ್ರ ಬಗ್ಗೆ ಸುಮಾರು ಬೇರೆ ಬೇರೆ ನೆಗೆಟಿವ್ ಆಸ್ಪೆಕ್ಟ್ಸೇ ನೋಡಿರೋದ್ರಿಂದ ಐ ಥಿಂಕ್ ನನಗೆ ಕ್ವಿಕ್ ರೂಟ್ಸ್ ತುಂಬ ದಿನ ಉಳಿಯಲ್ಲ ಅಂತ. 10 ದಿನದಲ್ಲಿ ನಾನು 10 kg ಇಳಿತೀನಿ, ಅವೆಲ್ಲ ಆಗಲ್ಲ. ಈಸಿ, ಸ್ಲೋ ಆ್ಯಂಡ್ ಸ್ಟಡಿ. ಈ ವೆಯ್ಟ್ ಲಾಸ್ ಅಥವಾ ಫಿಟ್ಟಾಗಿರಬೇಕು, ಹೆಲ್ದಿಯಾಗಿರಬೇಕು ಅನ್ನೋದು ತಿಂಗಳುಗಳ ಗೋಲ್ ಆಗಿರಬಾರ್ದು, ಲೈಫ್ ಟೈಮ್ ಗೋಲ್ ಆಗಿರಬೇಕದು. ಐ ಥಿಂಕ್ ಅದು ಟೈಮ್ ತೊಗೊಳತ್ತೆ. ನಾನು ಶುರು ಮಾಡಿದಾಗ ಅಲ್ಲೇ ಇದ್ದೆ, ಬಟ್ ಅದು ನನ್ನ ರಿಸಲ್ಟ್ಸ್ ನೋಡ್ತಾ ನೋಡ್ತಾ, ನನ್ನ ಬಾಡಿಯಲ್ಲಿ ಬದಲಾವಣೆ ಆಗ್ತಿದ್ದನ್ನು ನೋಡ್ತಾ ನೋಡ್ತಾ, ನಾನು ಸ್ಟ್ರಾಂಗ್ ಆದಮೇಲೆ ಇಟ್ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ಡ್ ಮೆಂಟಲ್ ಹೆಲ್ತ್ ಮೇಲೂ. ಸೊ ಇದೆಲ್ಲ ಬದಲಾವಣೆಗಳು ನೋಡ್ತಾ ನೋಡ್ತಾ ನಂಗೆ ಅನಿಸಿದ್ದು, ಇದು 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷದ್ದಲ್ಲ. ಇದು ನಾವು ಲೈಫ್ ಸ್ಟೈಲ್ನ ಮಾಡ್ಕೋಬೇಕಾಗತ್ತೆ. ಲೈಫ್ ಲಾಂಗ್ ನಮ್ಮ ಮೈಯಲ್ಲಿ ಶಕ್ತಿ ಇರೋವರೆಗೂ, ಎನಿವೇ ಶಕ್ತಿ ಕೊಡ್ತಾ ಇದೆ, ಆ ಶಕ್ತಿ ಇರೋವರೆಗೂ ಹೆಲ್ತ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮಿಕ್ಕಿದೆಲ್ಲ ದೇವ್ರಿಚ್ಛೆ ಅಷ್ಟೇ. ಬಟ್ ಶಾರ್ಟ್ ರೂಟ್ಸ್ ತೊಗೊಳಕ್ಕೆ ಹೋಗಬೇಡಿ. ಸಣ್ಣ ಆಗಬೇಕು, ದಪ್ಪ ಆಗಬೇಕು ಅಂತ ಇರೋರು ಎಲ್ಲರೂ ಮನೆಯಲ್ಲಿ ಊಟ ಮಾಡಿ. ಸೊ ಯಾ, ಐ ಡು ನಾಟ್ ರೆಕಮೆಂಡ್. ಏನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲಿ, ಬಟ್ ಇದು ಶಾರ್ಟ್ ರೂಟ್ ಅಷ್ಟೇ. ಸೊ ಐ ಡು ನಾಟ್ ರೆಕಮೆಂಡ್ ದಿಸ್. ಸೊ ಯಾ, ಕನ್ಸಿಸ್ಟೆನ್ಸಿ ಆಗ್ಬಿಡತ್ತೆ. 8 ತಿಂಗಳು ನಾನು ಜಿಮ್ಮಿಗೆ ಹೋಗಿರಲಿಲ್ಲ, ಮತ್ತೆ ದಪ್ಪ ಅದೇ, ಸೊ ವೆಯ್ಟ್ ಲಾಸ್ ಆಗೋಯ್ತು. ಆ ಫೋಟೋನು ಹಾಕ್ತೀನಿ. ನಂಗೆ ದೇವ್ರಾಣೆಗೂ ಗೊತ್ತು, ಒಂಥರ ಆಗಕ್ಕೆ ಶುರು ಆಗುತ್ತೆ, ಅಯ್ಯೋ ಇವತ್ತೇನು ಮಾಡಿಲ್ವಲ್ಲ, ಏನು ಮಾಡಿಲ್ವಲ್ಲ. ಒಂದು ರಶ್ ಇದೆ ಗೊತ್ತಾ, ಒಂದು ಕಿಕ್ ಇದೆ ಗೊತ್ತಾ, ನನಗೂ ಸುಸ್ತಾಗತ್ತೆ, ಬೇಡ ಅನ್ಸತ್ತೆ. ಯಾರೋ ಆಡ್ಕೋತಿದ್ದಾರೆ ನನಗೆ, ನನ್ನ ನೋಡಿ ಅವರೆಲ್ಲರೂ ನನ್ನ ಆಡ್ಕೋತಿದ್ದಾರೆ. ನಿಮ್ಮ ದೇಹದ ಒಳಗೆ ನೀವು ಬದುಕ್ತಿರೋದೇ ಹೊರತು ಕಮೆಂಟ್ ಮಾಡೋರು ಬದುಕ್ತಿಲ್ಲ. ನೀವು ಮನೆಯಲ್ಲೇ ಊಟ ಮಾಡ್ತಾ ಇದ್ದೀರಾ, 3 ಹೊತ್ತು ಊಟ ಮಾಡ್ತಾ ಇದ್ದೀರಾ, ಒಳ್ಳೆ ಊಟ ಮಾಡ್ತಾ ಇದ್ದೀರಾ, ಹೆಲ್ದಿ. ಕ್ರೇವಿಂಗ್ ಆದಾಗ ನಾ ತಿಂತೀನಿ. ಇಲ್ಲ ಸಮ್ಟೈಮ್ಸ್ ಹೋದ್ರೂ ಆಯ್ತು, ತಿನ್ಬಿಟ್ಟಿದ್ದೀನಿ. 1 ತಿಂಗಳು ಏನು ತಿನ್ನಲ್ಲ, ಫಸ್ಟ್ ಸಿಂಪಲ್, 1 ಲೈಫ್ ತಿನ್ಬಿಡಿ.